ಯಜಮಾನ ಯಜಮಾನ. ಆಕಾಶ್ ರೆಡಿನಾ? ಹಲೋ ಚೆಕ್ ಆಡಿಯೋ. ಹಾ, ಸೊ ಮನೆಯಿಂದ ನನಗೆ ಪ್ಲಾನ್ ಮಾಡಿ, ಓಕೆನಾ? ರೆಡಿ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಮನೆ ಮೆಚ್ಚಿದ ಸೊಸೆಯ ಮತ್ತೊಂದು ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಿಮ್ರನ್. ಇವತ್ತು ಒಂದು ತುಂಬಿದ ಕುಟುಂಬನ ಪರಿಚಯ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನಾನ್ ಎಲ್ಲಿಗೆ ಬಂದಿದ್ದೀನಿ, ಯಾವ ಕುಟುಂಬನ ಪರಿಚಯ ಮಾಡಿಸ್ತಾ ಇದ್ದೀನಿ ಅನ್ನೋ ಕುತೂಹಲ ನಿಮ್ಗೆಲ್ರಿಗೂ ಇದೆಯಲ್ವಾ? ಕುತೂಹಲ ಇರುತ್ತೆ ಅಂತ ಗೊತ್ತು. ಸೊ ಕಮ್ ಆನ್. ಇವತ್ತು ನಿಮ್ಮ ಮನೆ ಮೆಚ್ಚಿದ ಸೊಸೆಯ ಕಾರ್ಯಕ್ರಮದಲ್ಲಿ ನಾನ್ ಮಾತಾಡ್ತಾ ಇರೋ ಕುಟುಂಬ ಬಂದು ಶೇಷಮ್ಮ ಅವ್ರ ಕುಟುಂಬನ. ಹಲೋ, ಎಕ್ಸ್ಕ್ಯೂಸ್ ಮೀ, ಯಾರಮ್ಮ ನೀನು? ನಿನ್ ಪಾಡಿ ನೀನ್ ಮಾತಾಡ್ತಾ ಇದೀಯಾ? ಇಲ್ಲೊಬ್ಬ ದೊಡ್ಡ ಮನುಷ್ಯ ನಿಂತಿದೀನಿ ಅನ್ನೋ ಜ್ಞಾನ ಬೇಡವಾ ನಿನಗೆ? ಐ ಆಮ್ ಸೋ ಸಾರಿ ಸರ್. ನಿಮ್ ಫ್ಯಾಮಿಲಿ ಬಗ್ಗೆ ಕೇಳೋ ಎಕ್ಸೈಟ್ಮೆಂಟ್ ನಾನು ಪರಿಚಯ ಮಾಡ್ಕೊಳ್ಳೋದೇ ಮರ್ತೋದೆ. ಸರ್, ನನ್ನ ಹೆಸರು ಸಿಮ್ರನ್ ಅಂತ. ನ್ಯೂಸ್ 18 ಚಾನೆಲ್ ಇಂದ ಬಂದಿದ್ದೀನಿ. ಅದೇ ಮಧ್ಯಾಹ್ನ ಮನೆ ಮೆಚ್ಚಿದ ಸೊಸೆ ಅಂತ ಪ್ರೋಗ್ರಾಮ್ ಬರುತ್ತಲ್ಲ, ಅದು ನಾನೇ ನಡ್ಸ್ಕೊಡೋದು. ಹಾ ಹೌದು, ಮಧ್ಯಾಹ್ನ ಟೈಮಲ್ಲಿ ಬರುತ್ತೆ, ನಾನ್ ನೋಡಿದೀನಿ. ಹಾ ಹೌದು ಮೇಡಮ್, ಅದೇ ಪ್ರೋಗ್ರಾಮು. ಎಲ್ಲ ಓಕೆ. ಇವಾಗ ನಮ್ಮನೆಗೆ ಬಂದ ಉದ್ದೇಶ? ಸರ್, ಅದೇನಂದ್ರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ನಾವು ತುಂಬಿದ ಕುಟುಂಬನ ಹುಡುಕಿ ಇಂಟರ್ವ್ಯೂ ಮಾಡ್ತೀವಿ. ಸಂಬಂಧ ಅಂದ್ರೆ ಏನು, ತುಂಬಿದ ಕುಟುಂಬ ಅಂದ್ರೆ ಹೇಗಿರುತ್ತೆ, ಈ ತರ ವ್ಯಾಲ್ಯೂಸ್ನೆಲ್ಲ ನಮ್ ವೀಕ್ಷಕರಿಗೆ ತೋರ್ಸ್ಕೊಡ್ತೀವಿ. ಅದೇ ರೀತಿ ಇವತ್ತು ನಿಮ್ ಏರಿಯಾಗ್ ಬಂದು ನಮ್ ಟೀಮು ಈ ತರ ತುಂಬಿದ ಕುಟುಂಬ ಯಾವ್ದು ಅಂತ ರಿಸರ್ಚ್ ಮಾಡುವಾಗ ಜನರೆಲ್ಲ ನಿಮ್ ಫ್ಯಾಮಿಲಿ ಬಗ್ಗೆ ಹೇಳ್ತಾ ಇದ್ರು ಸರ್. ಶೇಷಮ್ಮ ಅವರು ತಮ್ಮ ಫ್ಯಾಮಿಲಿನ ಹೇಗ್ ಒಗ್ಗಟ್ಟಾಗಿ ಇಟ್ಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿಯಲ್ಲಿ ಹೇಗ್ ಅನ್ಯೋನ್ಯವಾಗಿದ್ದಾರೆ ಅಂತ ಜನರೆಲ್ಲರೂ ಹೇಳ್ತಾ ಇದ್ರು ಸರ್. ಒಂದು ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಹೇಗಿರ್ಬೇಕು, ಪ್ರೀತಿ ವಿಶ್ವಾಸ ಅನ್ಯೋನ್ಯತೆಗೆ ಒಂದು ರೋಲ್ ಮಾಡೆಲ್ ಅಂತ ಇಲ್ಲಿರೋ ಜನರೆಲ್ಲ ನಿಮ್ ಫ್ಯಾಮಿಲಿ ಬಗ್ಗೆನೇ ಹೊಗಳ್ತಾ ಇದ್ರು. ಅದೆಲ್ಲ ಜನಗಳ ನಮ್ಮ ಮೇಲೆ ಇಟ್ಟಿರೋ ಅಭಿಮಾನ. ಅದು ಅಲ್ಲದೆ ನಾವೆಲ್ಲ ಅದೇ ರೀತಿ ಬದುಕ್ತಾ ಇದೀವಿ. ಅವ್ರ ಮಾತಲ್ಲಿ ಯಾವ ಉತ್ಪ್ರೇಕ್ಷೆನೂ ಇಲ್ಲ. ಅದಕ್ಕೆ ನಿಮ್ ಏರಿಯಾ ಗೊತ್ತಿರೋ ನಿಮ್ಮ ಈ ಒಗ್ಗಟ್ಟು ಪ್ರೀತಿನೆಲ್ಲ ಇಡೀ ರಾಜ್ಯ ಜನತೆಗೆಲ್ಲ ತೋರ್ಸೋಣ ಅಂತ ನಿಮ್ ಮನೆಗೆ ಈ ಪ್ರೋಗ್ರಾಮ್ ಮಾಡಕ್ ಬಂದಿದೀವಿ ಸರ್. ಪ್ಲೀಸ್ ಪರ್ಮಿಷನ್ ಕೊಡ್ತೀರಾ ಅಲ್ವಾ? ಅದ್ ಸರಿ, ನಾವೆಲ್ಲ ಟಿವಿಯಲ್ಲಿ ಬರ್ತೀವಾ? ಖಂಡಿತ ಸರ್, ಈ ಪ್ರೋಗ್ರಾಮ್ ಇರೋದೇ ನಿಮ್ಗೋಸ್ಕರ. ಈ ಕಾರ್ಯಕ್ರಮದ ಪೂರ್ತಿ ನೀವುಗಳೇ ಇರ್ತೀರಾ, ನೀವುಗಳೇ ಮಾತಾಡ್ತೀರಾ. ಅದು ಕೂಡ ನೇರ ಪ್ರಸಾರ. ನೇರ ಪ್ರಸಾರನ? ಹಾಗಿದ್ರೆ ಧಾರಾಳವಾಗಿ ಶೂಟ್ ಮಾಡಿ. ನೀವೇ ನೋಡಿದಲ್ಲ ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯ ಕುಟುಂಬ ಎಷ್ಟು ವಿಶಾಲ ಹೃದಯದವರು ಅಂತ. ನಮ್ಮ ಪ್ರೋಗ್ರಾಮ್ ಹೇಗಿರುತ್ತೆ, ಅದ್ರ ಉದ್ದೇಶ ಏನು, ಅದ್ರ ಸ್ವರೂಪ ಹೇಗಿರುತ್ತೆ ಅಂತ ನಮ್ ಕುಟುಂಬಕ್ಕೆ ತಿಳಿಸ್ಕೊಟ್ಬಿಡೋಣ. ಬೈ. ನಾವೆಲ್ಲರೂ ಟಿವಿಯಲ್ಲಿ ಬರ್ತೀವಿ ಅಂದ್ಮೇಲೆ ಆ ಸ್ವರೂಪ ಉದ್ದೇಶ ಏನಾದ್ರೂ ಆಗಿರ್ಲಿ, ಒಂದ್ 5 ನಿಮಿಷ ಟೈಮ್ ಕೊಡಿ. ನಾವೆಲ್ಲ ಮುಖ ತೊಳ್ಕೊಂಡು ತಲೆ ಬಚ್ಕೊಂಡು ನೀಟಾಗಿ ಬಂದ್ಬಿಡ್ತೀವಿ. ನಿಮ್ ಮಾತ್ ಕೇಳಿ ನಮ್ಗೆ ಪ್ರೋಗ್ರಾಮ್ ನಡ್ಸ್ಕೊಳ್ಳೋದಕ್ಕೆ ಸ್ಪೆಷಲ್ ಜೋಶ್ ಸಿಕ್ತಂಗಾಯ್ತು ಸರ್. ಆದ್ರೂ ನಮ್ ಕರ್ತವ್ಯ, ನಮ್ ಪ್ರೋಗ್ರಾಮ್ ಬಗ್ಗೆ ಡೀಟೇಲ್ಸ್ ನಾವು ಕೊಟ್ಬಿಡ್ತೀವಿ. ನೀವ್ ಹೇಳಿ ಮೇಡಮ್. ಏನಿಲ್ಲ ಮೇಡಮ್, ನಮ್ ಪ್ರೋಗ್ರಾಮು 2 ಆಂಗಲ್ ಅಲ್ಲಿ ಹೋಗುತ್ತೆ. ಒಂದು, ಈ ಮನೆಗ್ ಬಂದಿರೋ ಈ ಮನೆಗೆ ಹೇಗ್ ಹೊಂದ್ಕೊಂಡ್ ಹೋಗ್ತಾಳೆ, ಎಲ್ರ ಪ್ರೀತಿ ಹೇಗ್ ಪಡ್ಕೊಂತಾಳೆ ಅಂತ. ಇನ್ನೊಂದ್ ಆಂಗಲ್ ಏನಪ್ಪಾ ಅಂದ್ರೆ, ಈ ಮನೆಯವರೆಲ್ಲ ಮನೆಗ್ ಬಂದಿರೋ ಸೊಸೆನ ಹೇಗ್ ನಡ್ಸ್ಕೊಂಡ್ ಹೋಗ್ತಾ ಇದಾರೆ ಅಂತ. ಯಾಕೆ ಅಂದ್ರೆ ನಮ್ ಟೈಟಲ್ ಇರೋದೇ ಅದು, ಮನೆ ಮೆಚ್ಚಿದ ಸೊಸೆ. ವೀಕ್ಷಕರೇ, ನಮ್ಮ ಶೇಷಮ್ಮ ಕುಟುಂಬದವ್ರನ್ನೆಲ್ಲ ಮಾತಾಡ್ಸೋಣ. ಅವರ ಸೊಸೆ ಅವರ ಕುಟುಂಬಕ್ಕೆ ಹೇಗ್ ಹೊಂದ್ಕೊಂಡಿದ್ದಾರೆ, ಹಾಗೆ ಅವ್ರ ಸೊಸೆನೂ ಮಾತಾಡ್ಸೋಣ. ಮನೆಯ ಬಗ್ಗೆ ಅವ್ರಿಗೇನ್ ಅಭಿಪ್ರಾಯ ಇದೆ ಅಂತಾನು ತಿಳ್ಕೊಳ್ಳೋಣ. ಒಂದು ಶಾರ್ಟ್ ಬ್ರೇಕ್ ನ ನಂತರ ಮತ್ತೆ ನಿಮ್ ಮುಂದೆ ವಾಪಸ್ ಬರ್ತೀನಿ. ಎಲ್ಲೂ ಹೋಗ್ತೇ ಅಲ್ಲೇ ಕಾಯ್ತಾ ಇರಿ. ವಾಟ್ ಎನ್ ಐಡಿಯಾ ಮಮ್. ಸುಮ್ಮನೆ ಇರೋನ್ನ ಬಡ್ದು ರೊಚ್ಚಿಗೆ ತೆಳ್ಸೋದಂದ್ರೆ ಇದೇನಾ? ನಾನು ಡೈನಮೈಟ್ ಇಟ್ಟಿರೋದು ಜಾನ್ಸಿ ಮನೇಲಿ, ಆದ್ರೆ ಅದ್ರ ಮದ್ದಿರೋದು ಅನಿತಾ ಹತ್ರ. ಅದಕ್ಕೆ ಅಲ್ಲೇ ಬೆಂಕಿ ಹಚ್ಚಿದ್ದೀನಿ. ನೀನ್ ಬರೀ ಬೆಂಕಿ ಹಚ್ಚಿಲ್ಲ ಮಾಮ್, ಬೆಂಕಿಗೆ ಎಲ್ರು ತುಪ್ಪ ಸುರಿದ್ರೆ ನಿನ್ ಪೆಟ್ರೋಲೇ ಸುರಿದಿದ್ಯಾ. ಇವಾಗ ಅದಿನ್ನೂ ಉರಿಯಕ್ ಸ್ಟಾರ್ಟ್ ಮಾಡುತ್ತೆ. ನೀನ್ ಸೂಪರ್ ಮಾಮ್, ಎಕ್ಸ್ಟ್ರಾರ್ಡಿನರಿ. ಅವಳ ಪಾಡ್ಗ್ ಸುಮ್ನಿದ್ದೊಳಗ್ ನೀನೇ ಫೋನ್ ಮಾಡಿ ಚಾಲೆಂಜ್ ಮಾಡಿ ಜ್ವಾಲಾಮುಖಿ ತರ ಉರಿಯೋಂಗ್ ಮಾಡಿದ್ಯಾ. ಹೀಗೆ ನೋಡ್ತಾ ನಾನ್ ಸುರ್ದಿರೋ ಪೆಟ್ರೋಲ್ಗೆ ಬೆಂಕಿ ದಗದಗ ಅಂತ ಹತ್ಕೊಂಡು
ಆ ಝಾನ್ಸಿ ರಾಘವೇಂದ್ರ ಸಂಸಾರನ ಸುಟ್ಟು ಬೂದಿ ಮಾಡುತ್ತೆ. ತುಳಸಿ, ನೀನ್ ಹೇಳಿದಾಗೆ ಸಂಬಂಧಗಳು ಸುಟ್ಟು ಬೂದಿ ಆದ್ರೆ ಪರವಾಗಿಲ್ಲ. ಆದ್ರೆ ಆ ಝಾನ್ಸಿ ಬುದ್ಧಿವಂತರಿಗೆ ಸಿಕ್ಕಿ ಜ್ವಾಲಾಮುಖಿನ ತಣ್ಣಗಾಗ್ಬಿಟ್ರೆ ಆಮೇನ್ ಮಾಡ್ತೀಯಾ? ಝಾನ್ಸಿಗಿರೋ ಬುದ್ಧಿವಂತಿಕೆಗೆ ಅವಳು ಜ್ವಾಲಾಮುಖಿಗೆ ಒಂದು ಕಿಡಿ ತಣ್ಣಗ್ ಮಾಡ್ಬೋದಷ್ಟೇ. ಆದ್ರೆ ಈ ಜ್ವಾಲಾಮುಖಿನಲ್ಲ. ಈ ಜ್ವಾಲಾಮುಖಿನ ಎಷ್ಟು ತಣ್ಣಗ್ ಮಾಡಕ್ ಬಂದ್ರು ಅಷ್ಟೇ ಧಗ ಧಗ ಅಂತ ಹತ್ತು ಉರಿಯುತ್ತೆ. ಯು ಆರ್ ರೈಟ್ ಮಾಮ್. ಐ ಥಿಂಕ್ ಈ ಆಟಮ್ ಬಾಂಬ್ ಅಂತೂ ಡೆಫಿನೆಟ್ಲಿ ಫೇಲ್ಯೂರ್ ಆಗ್ದಿರಾ ಬ್ಲಾಸ್ಟ್ ಆಗೇ ಆಗುತ್ತೆ. ಬಾಂಬ್ ನ ಬ್ಲಾಸ್ಟ್ ಆಗೋ ತರ ರೆಡಿ ಮಾಡಿರೋದ್ ಯಾರು? ನಾನು ಪ್ರಣವ್. ಬ್ಲಾಸ್ಟ್ ಆಗ್ಲೇಬೇಕು. ಅದಕ್ಕೆ ಈ ಬಾಂಬಲ್ಲಿ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್, ಟೆಕ್ನಿಕಲ್ ಎರರ್ ಇಲ್ಲದೆ ಇದ್ರೆ ಸಾಕು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಆ ಬಾಂಬ್ ಉಳ್ಳೇ ಬ್ಲಾಸ್ಟ್ ಆಗದೆ ಇದ್ರೆ ಅದು ಇನ್ನೂ ತುಂಬಾ ಒಳ್ಳೇದು. ಮೇಡಮ್, ಏನ್ ಆಟ ಆಡ್ತಿದ್ದೀರಾ? ಇಲ್ಲ ಯಜಮಾನ್ರೆ, ಮ್ಯಾಗ್ಝಿನ್ ಓದ್ತಿದ್ದೀನಿ. ತಮಾಷೆ ಮಾಡಬೇಡಿ ಮೇಡಮ್. ಆ ಟಿವಿ ಅವ್ರನ್ನ ಕರ್ಸಿರೋದು ನೀವೇ ತಾನೆ? ಯಾವ ಟಿವಿ? ನನಗ್ ಗೊತ್ತಿಲ್ಲ ಯಜಮಾನ್ರೆ. ಸುಳ್ಳು ಹೇಳ್ಬೇಡಿ ಮೇಡಮ್, ಅವ್ರನ್ನ ನೀವೇ ಕರ್ಸಿರೋದು. ಇಲ್ಲ ರಾಘು, ಹೇಳ್ತಿಲ್ವಾ? ಅವ್ರು ಯಾರಂತಾನೆ ನನಗ್ ಗೊತ್ತಿಲ್ಲ. ನಾನ್ ಯಾಕೆ ಕರೆಸ್ಲಿ? ಮತ್ತೆ ಸುಳ್ಳು. ಅವ್ರು ನಿಮ್ ಫ್ರೆಂಡ್ ಅಂತ ನನಗ್ ಚೆನ್ನಾಗ್ ಗೊತ್ತು. ನಮ್ದಿದ್ರು ನಾನೇ ನೋಡಿದ್ದೀನಿ. ಅದು ಮೇಡಮ್, ಇದೇ ನೋಡಿ ಸುಳ್ಳಿಗಿರೋ ವೀಕ್ನೆಸ್. ಸತ್ಯ ಇದೆ ನೋಡಿ, ಮೌನದಲ್ಲೂ ಕೂಡ ಶಬ್ದ ಮಾಡುತ್ತೆ. ಅದೇ ಸುಳ್ಳು ಶಬ್ದದಲ್ಲೂ ಕೂಡ ಸೈಲೆಂಟ್ ಆಗಿರುತ್ತೆ. ಹೇಳಿ ಮೇಡಮ್, ಅವ್ರು ನಿಮ್ ಫ್ರೆಂಡ್ ತಾನೆ? ರಾಘು, ಅವ್ನು ನನ್ ಫ್ರೆಂಡೇ. ಆದ್ರೆ ಇವತ್ ಮಾತ್ರ ನಾನು ಒಳ್ಳೆ ಕರ್ಸಿಲ್ಲ, ಪ್ರಾಮಿಸ್. ಮತ್ತೆ ಅವ್ರಾಗೆ ಹೇಗ್ ಬರ್ತಾರೆ? ಇವತ್ ನಾನ್ ನೀರ್ ತಗೊಂಡ್ ಬರ್ಬೇಕಾದ್ರೆ ರೋಡಲ್ಲಿ ಅವಳು ಅಕಸ್ಮಾತ್ ಆಗಿ ಸಿಕ್ಕಿದ್ದು. ಮಾತಾಡ್ತಾ ಮಾತಾಡ್ತಾ ನನ್ ಪ್ರಾಬ್ಲಮ್ನೆಲ್ಲ ಹೇಳ್ಕೊಂಡೆ. ಆಗ ಅವಳು ನಾನು ಅದನ್ನ ಸರಿ ಮಾಡ್ತೀನಿ ಅಂತ ಹೇಳಿದ್ಲು. ಸರಿ ಮಾಡ್ತಾರಂತ? ಅವ್ರೇನ್ ಮಾಡ್ತಾರಂತ ಮೇಡಮ್? ಅದೆಲ್ಲ ನಂಗೆ ಗೊತ್ತಿಲ್ಲ ರಾಘು. ನಾವಿಬ್ಬರ ಜೀವನನ ಸರಿ ಮಾಡ್ತೀನಿ ಅಂದ್ರು, ಅದಕ್ಕೆ ನಾನು ಒಪ್ಕೊಂಡೆ. ಸರಿ ಮಾಡಿದ್ರೆ ಓಕೆ. ಐ ಮೀನ್ ಅವ್ರ ಪ್ರಯತ್ನ ಏನೋ ಮಾಡಿದಾರೆ, ಓಕೆ. ಆದ್ರೆ ಈ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀರಾ? ಮೊದ್ಲೇ ನಮ್ಮ ಮನೆಯವ್ರಿಗೆ ನಿಮ್ ಮೇಲೆ ಕುತ್ತಿಗೆವರೆಗೂ ಕೋಪ ಇದೆ. ಅದ್ರ ಜೊತೆ ಇದು ಸೇರ್ಕೊಂಡ್ರೆ ಮುಗೀತು ಕತೆ. ಹಾಗೆಲ್ಲ ಏನು ಆಗಲ್ಲ. ಆಗಕ್ಕೆ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ? ನನ್ ಫ್ರೆಂಡು ನಾವಿಬ್ಬರು ರಿಲೇಶನ್ಶಿಪ್ ನ ಸರಿ ಮಾಡ್ತೀನಿ ಅಂತ ಹೇಳಿದಾಳೆ ಅಂದ್ಮೇಲೆ ಅವ್ಳು ಹೇಳಿದ್ನ ಕೇಳೋಣ ಬಿಡು. ಸರಿ, ಮುಂದೆ ಏನ್ ಮಾಡ್ತಾರಂತೆ? ಅದೆಲ್ಲ ನನಗ್ ಗೊತ್ತಿಲ್ಲ. ಆದ್ರೆ ಅವ್ಳು ಹೇಳಿದ್ದನ್ನ ಮಿಸ್ ಮಾಡ್ದೆ ಮಾಡೋದಷ್ಟೇ ನನ್ ಕೆಲ್ಸ. ಇವ್ರು ಯಾಕೆ ಹಿಂಗ್ ನಾಚ್ಕೊಂಡ್ ಹೋದ್ರು? ಇವ್ರು ಏನ್ ಮಾಡ್ತಾರೋ ಅದ್ ಎಲ್ಲಿಗೆ ಹೋಗುತ್ತೋ ಒಂದು ಅರ್ಥ ಆಗ್ತಿಲ್ಲ. ದೊಡ್ಡಪ್ಪ, ಅವ್ರು ಯಾರೋ ಬಂದ್ ಕೇಳಿದ್ರಂತ ನೀವ್ ಒಪ್ಕೊಂಡ್ಬಿಡದಾ? ಇಂಥ ಸಿಟಿಯಲ್ಲಿ ನಮ್ಮ ಮನೆನ ಗುರುತಿಸಿ ನಿಮ್ಮ ಮನೇಲಿ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತ ಟಿವಿಯವರೇ ಮನೆ ಬಾಗಿಲು ಬಂದಿರಬೇಕಾದ್ರೆ ಒಪ್ಕೊಳ್ಳದೆ ಹೇಗಮ್ಮ ಇರೋದು? ಅದು ಅಲ್ಲದೆ ಎಷ್ಟು ಜನಕ್ಕೆ ಈ ರೀತಿ ಟಿವಿಯಲ್ಲಿ ಬರೋದಕ್ಕೆ ಅವಕಾಶ ಸಿಗುತ್ತೆ ಹೇಳು? ಅದೆಲ್ಲ ಓಕೆ ದೊಡ್ಡಪ್ಪ, ಆದ್ರೆ ಅದಕ್ಕೋಸ್ಕರ ನಾವ್ ಅವಳ ಜೊತೆ ಚೆನ್ನಾಗಿದ್ದೀವಿ. ಅವ್ಳು ನಮ್ಮ ಮನೆಗ್ ತುಂಬಾ ಅನ್ಯೋನ್ಯವಾಗಿ ಹೊಂದ್ಕೊಂಡು ಹೋಗ್ತಿದ್ದಾಳೆ ಅಂತ ಹೇಳಕ್ಕಾಗುತ್ತಾ? ಅದರಿಂದ ನಾವು ಕಳ್ಕೊಳ್ಳೋದಾದ್ರೂ ಏನ್ ಹೇಳು? ಏನ್ ಬಾವ ಹೀಗ್ ಮಾತಾಡ್ತಾ ಇದ್ದೀರಾ? ಹಾಗಂತೇಳಿ ಅವಳ ಜೊತೆ ಖುಷಿ ಖುಷಿಯಾಗಿದ್ದು ಅವಳನ್ನ ಹೊಗಳೋಕ್ಕಾಗತ್ತಾ? ಮನಸ್ಪೂರ್ವಕವಾಗಿ ಹೊಗಳಬೇಕು ಅಂತ ಯಾರಮ್ಮ ಹೇಳಿದ್ರು? ಇದೆಲ್ಲ ಜಸ್ಟ್ ನಾಟಕ ಅಷ್ಟೇ. ಇವಾಗ ಅವಳ ನಮ್ಮ ಮಧ್ಯೆ ಆಗಿರೋ ಮಾತುಕತೆ ನಿನ್ಗೂ ಗೊತ್ತು ತಾನೆ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಬಾವ? ಸಂಬಂಧ ಇದೆ ಕಣಮ್ಮ. ಈಗ ಹೇಗಿದ್ರು ನೋಟಿಸ್ ಬರೋವರೆಗೂ ಅವಳ ಜೊತೆ ನಾವು ಅನ್ಯೋನ್ಯವಾಗಿರ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಅವಳು ನೋಟಿಸ್ ಬಂದ ಮೇಲೆ ಅದನ್ನು ತಗೊಂಡು ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ನಮಗೂ ಮಾತು ಕೊಟ್ಟಿದ್ದಾಳೆ. ಆ ಮಾತಿನ ಪ್ರಕಾರ ಈಗಾಗಲೇ ಒಂದು ದಿವಸ ಕಳೆದು ಹೋಗಿದೆ. ಇವತ್ತೊಂದು ದಿವಸ ಕಳೆದ್ರೆ ನಾಳೆ ನೋಟಿಸ್ ಬರುತ್ತೆ. ಅದನ್ನ ತಗೊಂಡು ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ ಅಷ್ಟೇ. ಇದೆಲ್ಲ ಸರಿ ದೊಡ್ಡಪ್ಪ, ಅದ್ರ ಮಧ್ಯೆ ಇದೆಲ್ಲ ಬೇಕಿತ್ತಾ ನಮ್ಗೆ? ಬೇಕು ಕಣಮ್ಮ. ಈಗ ಹೇಗಿದ್ರು ಅವಳ ಮುಂದೆ ನಾವು ಡ್ರಾಮಾ ಮಾಡ್ತಾ ಇದೀವಿ. ಅದೇ ಡ್ರಾಮಾನ ಕ್ಯಾಮ್ರಾ ಮುಂದೆ ಮಾಡಿದ್ರೆ ಆಯ್ತು. ಅದರಿಂದ ನಮಗೆ ತುಂಬಾ ಲಾಭ ಇದೆ ಗೊತ್ತಾ? ದೊಡ್ಡಪ್ಪ, ಇದ್ರಲ್ಲಿ ಲಾಭ ಏನಿದೆ? ಅಯ್ಯೋ ದಡ್ಡಿ, ಈ ಪ್ರೋಗ್ರಾಮ್ ನಾವು ಒಪ್ಕೊಂಡಿರೋದ್ರಿಂದ ಮೊದಲನೇದಾಗಿ ನಾವೆಲ್ಲರೂ ಟಿವಿಯಲ್ಲಿ ಬರ್ತೀವಾ. ಎರಡನೇದಾಗಿ ಎಲ್ಲರ ದೃಷ್ಟಿಯಲ್ಲಿ ನಾವು ಒಳ್ಳೆಯವರು ಅಂತ ಹೆಸರು ತಗೊಳ್ತೀವಿ. ಮಾರ್ತಿನ ಅರ್ಥ ಹಾಗಾದ್ರೆ ನಾವು ಕೆಟ್ಟವ್ರಾ? ಖಂಡಿತ ಇಲ್ಲಮ್ಮ. ನಮ್ದು ಅದ್ಭುತವಾದ ಫ್ಯಾಮಿಲಿ. ಇನ್ನು
ನಾವೆಲ್ಲರೂ ಒಳ್ಳೆಯವರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗ ವಿಷಯಕ್ಕೆ ಬರ್ತೀನಿ ಕೇಳಿ. ಕೊನೆಯದಾಗಿ ಹೇಳಿದಾಗೆ ಅವಳು ಈ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಾವೆಲ್ಲರೂ ಅವಳನ್ನ ಚೆನ್ನಾಗಿ ನೋಡ್ಕೊಂಡು ಅನ್ನೋ ನೆನಪನ್ನ ಕಟ್ಕೊಟ್ಟಾಗ ಆಗುತ್ತೆ. ಆಯ್ತು, ನೀ ಹೇಳ್ದಾಗೆ ನಾವ್ ಈ ಪ್ರೋಗ್ರಾಮ್ ಒಪ್ಕೊಂಡಿಲ್ಲ. ಆಗ ಝಾನ್ಸಿ ಸುಮ್ನೆ ಬಿಡ್ತಿದ್ಲಾ? ಅವಳೇನ್ ಮಾಡಕ್ ಆಗ್ತಿತ್ತು? ಟಿವಿಯವ್ರ ಮುಂದೆನೆ ನಮ್ಮ ಜನ ಹಾಲಾಡಿರೋಳು, ಅವಳ ಪರವಾಗಿ ಸಿಂಪತಿ ಗಿಟ್ಟಿಸ್ಕೊಂಡಿರೋಳು. ಒಂದು ತಿಳ್ಕೊ, ನಮ್ಮ ದೇಶದಲ್ಲಿ ಈ ಸಿಂಪತಿ ವರ್ಕೌಟ್ ಆಗೋ ತರ ಬೇರೆ ಯಾವುದು ವರ್ಕೌಟ್ ಆಗಲ್ಲ. ಈ ಸಿಂಪತಿಯಿಂದ ಎಷ್ಟೋ ಜನ ನಮ್ಮ ದೇಶ ರಾಜ್ಯ ಎಲ್ಲವನ್ನ ಆಳ್ವಿಕೆ ಮಾಡಿಬಿಟ್ಟಿದ್ದಾರೆ. ಸಿಂಪತಿಗೆ ಅಷ್ಟು ಪವರ್ ಇದೆ. ಒಂದು ವೇಳೆ ಈ ಪ್ರೋಗ್ರಾಮ್ ಒಪ್ಪಿಗೆ ಕೊಡದೆ ಹೋಗಿದ್ರೆ ಟಿವಿಯವ್ರ ಮುಂದೆ ಜನಗಳ ಮುಂದೆ ನಾವೆಲ್ಲ ಕೆಟ್ಟವರು ಅನ್ನೋ ತರ ಆಗೋಗಿರೋದು. ಅದಕ್ಕೆ ನಾನು ಆಳವಾಗಿ ಯೋಚನೆ ಮಾಡಿ ಈ ಪ್ರೋಗ್ರಾಮ್ಗೆ ಒಪ್ಪಿಗೆ ಕೊಟ್ಟಿರೋದು. ಆದ್ರೂ ಅವಳ ಜೊತೆ ಚೆನ್ನಾಗಿದೀವಿ ಅಂತ ಹೇಳ್ಕೊಬೇಕಂದ್ರೆ ಎಲ್ಲ ಉರಿಯುತ್ತೆ. ಹೇಳಿದ್ನಲ್ಲಮ್ಮ, ಇದೆಲ್ಲ ನಾಟಕ ಅಂತ. ಇದರಿಂದ ನಮಗೆ ಲಾಭ. ಯಾವ್ದಾದ್ರು ಪರಿಸ್ಥಿತಿಯಿಂದ ನಮಗೆ ಯೂಸ್ ಆಗುತ್ತೆ ಅನ್ನೋದಾದ್ರೆ ಆ ಪರಿಸ್ಥಿತಿನ ನಾವು ಯೂಸ್ ಮಾಡ್ಕೋಬೇಕು. ಸರಿ, ಆದ್ರೆ ಇದರಿಂದ ಬೇರೆ ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಆದ್ರೆ ಏನ್ ಮಾಡೋದು? ಹಾಗೆ ಕ್ರಿಯೇಟ್ ಆಗಕ್ಕೆ ನಾನೆಲ್ಲಮ್ಮ ಅವಕಾಶ ಕೊಡ್ತೀನಿ. ನಿನಗೆ ಗೊತ್ತಿಲ್ವಾ ನಾನು ತುಂಬಾ ಸ್ಟ್ರಿಕ್ಟ್ ಅಂತೇಳಿ? ಟಿವಿಯವರು ಅವ್ರ ಪಾಡಿಗೆ ಅವ್ರು ಪ್ರೋಗ್ರಾಮ್ ಮಾಡ್ಕೊಂಡು ಹೋಗ್ತಾರೆ. ನಾಳೆ ನೋಟಿಸ್ ಬಂದ್ಮೇಲೆ ಅದನ್ನ ತಗೊಂಡು ಇವಳು ಮನೆ ಬಿಟ್ಟು ಹೋಗ್ತಾಳೆ ಅಷ್ಟೇ. ಅದಕ್ಕೆ ಅವಳ ಮುಂದೆ ಡ್ರಾಮಾ ಮಾಡ್ಬಿಡೋಣ, ಒಪ್ಕೋ. ಸರಿ ಆಯ್ತು, ನೀವ್ ಇಷ್ಟೆಲ್ಲ ಹೇಳ್ತಿದ್ದೀರಾ ಅಂತ ನಿಮ್ನ ನಂಬಿ ಒಪ್ಕೋತಿದ್ದೀನಿ ಅಷ್ಟೇ. ಕಣ್ಣು ಮುಚ್ಕೊಂಡು ನೀನ್ ನನ್ನ ಮಾತನ್ನ ನಂಬಮ್ಮ. ಯಾಕಂದ್ರೆ ನಾನು ಮೊದಲೇ ಸ್ಟಿಕ್ಟ್, ಗೊತ್ತಲ್ವಾ? ಸರಿ ದೊಡ್ಡಪ್ಪ. ಡಿವೋರ್ಸ್ ವಿಚಾರ ಎಲ್ಲಿವರೆಗೂ ಬಂತು? ನೋಟಿಸ್ ಸರ್ವ್ ಆಯ್ತಾ? ಆಗಿಲ್ಲ ಮೇಡಮ್, ಅದಾಗೋದು ಇಲ್ಲ. ಆಗೋದು ಇಲ್ವಾ? ಯಾಕೆ? ಯಾಕಂದ್ರೆ ಆ ವಕಾಲತ್ ಫಾರಂ ಮತ್ತೆ ನೋಟಿಸ್ನ ಆ ಝಾನ್ಸಿ ಅವತ್ತೇ ಸುಟ್ಟಾಕ್ಬಿಟ್ರು. ಅವತ್ ನಾನು ಸಿಗ್ನೇಚರ್ ತಗೊಂಡ್ ಬರ್ತಾ ಇರ್ಬೇಕಾರೆ ಆ ಝಾನ್ಸಿ ಬಂದು ನನ್ ಗಂಡ ಸೈನ್ ಮಾಡಿರೋ ನೋಟಿಸು ಮತ್ತೆ ವಕಾಲತನ ಸುಟ್ ಹಾಕಿ. ಪ್ರಾಣ ಮುಖ್ಯನಾ ಅಥವಾ ಕೇಸ್ ಮುಖ್ಯನಾ? ಬದುಕಿದ್ರೆ ಇಂಥ 1000 ಕೇಸ್ ಬರುತ್ತೆ. ಇಷ್ಟಾಯ್ತು ಮೇಡಮ್. ಹಾಗಿದ್ರೆ ಮುಂದೆ? ಪ್ಲೀಸ್ ಮೇಡಮ್, ಇದೊಂದು ಕೇಸ್ ವಿಷಯದಲ್ಲೇ ನಾನು ಬಿಟ್ಬಿಡಿ. ಆ ಝಾನ್ಸಿ ಸಾಮಾನ್ಯದವರಲ್ಲ. ಅವ್ರು ಹೇಳ್ದಂಗೆ ಏನ್ ಮಾಡೋದಕ್ಕೂ ಇಂಜರಿ ಅಲ್ಲ. ಅವ್ರ ಬಗ್ಗೆ ಇವಾಗ ನಿನ್ಸ್ಕೊಂಡು ನಂಗೆ ಭಯ ಆಗ್ತಿದೆ. ಅವರು ಅಷ್ಟು ಸುಲಭವಾಗಿ ಅವ್ರ ಗಂಡನ ಬಿಟ್ಕೊಡೋದಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ಖಂಡಿತ ಅವರು ಆ ಮನೆನ ಬಿಟ್ಟೋಗೋದಿಲ್ಲ, ಗಂಡನಿಗೆ ಡೈವರ್ಸ್ ಕೂಡ ಕೊಡಲ್ಲ. ಓಕೆ, ಸೊ ಎಲ್ರು ಬಂದಿದ್ದೀರಾ? ಫುಲ್ ಪ್ರಿಪೇರ್ ಆಗಿ ರೆಡಿಯಾಗಿ ಬಂದಿದ್ದೀವಿ. ಸೂಪರ್ ಸರ್, ನೀವ್ ಮಾತ್ರ ಸಕ್ಕತ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ನಾರ್ಮಲ್ ಆಗಿ ಸುಂದರ, ಆದ್ರೂ ಇವತ್ತು ಪ್ರೋಗ್ರಾಮ್ಗೋಸ್ಕರ 2 ಸಲ ಮುಖ ತೊಳೆದೆ. ಚೆನ್ನಾಗಿ ಕಾಣಿಸ್ತೀನಲ್ವಾ? ಟೂ ಕ್ಯೂಟ್ ಸರ್. ಸೊ ಎವ್ರಿಬಡಿ, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೋದಲ್ವಾ? ಧಾರಾಳವಾಗಿ ಶುರು ಮಾಡಿ. ಸರ್, ಇದು ನೇರ ಪ್ರಸಾರ ಆಗಿರೋದ್ರಿಂದ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಇವಾಗ್ಲೇ ಡಿಸ್ಕಸ್ ಮಾಡ್ಕೊಬಿಡಿ. ಏನಿಲ್ಲ ಮೇಡಮ್, ನಾವು ಲೈವ್ ಆಗಿ ಲೈವ್ಲೇ ಇರ್ತೀವಿ. ಯಾವ ಸಮಸ್ಯೆನೂ ಇಲ್ಲ. ನೀವು ಶುರು ಹಚ್ಕೊಳ್ಳಿ. ಓಕೆ, ಡನ್ ಸರ್. ಪ್ರೀತಿಯ ವೀಕ್ಷಕರೇ, ಮತ್ತೆ ನಮ್ಮ ಮನೆ ಮೆಚ್ಚಿದ ಸೊಸೆಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಿಮ್ರನ್. ಆರಾಮಾಗ್ಲಿ ಹೇಳಿದ್ರಲ್ಲ. ಸರ್, ಅದೇನಂದ್ರೆ ಬ್ರೇಕ್ ಆದ್ಮೇಲೆ ಮತ್ತೆ ಮತ್ತೆ ಅದನ್ನ ಹೇಳ್ತಾನೆ ಇರ್ಬೇಕು. ಹೇಳ್ಕೊಳ್ಳಿ, ಹೇಳ್ಕೊಳ್ಳಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮನೆ ಮೆಚ್ಚಿದ ಸೊಸೆ. ಸೊ ಈ ಪ್ರೋಗ್ರಾಮ್ ನ ನಾವು 2 ಆಂಗಲ್ ಅಲ್ಲಿ ನೋಡ್ತೀವಿ. ಮೊದಲನೇ ಆಂಗಲ್ ಏನಪ್ಪಾ ಅಂದ್ರೆ, ಮನೆಗ್ ಬಂದಿರೋ ಸೊಸೆ ಎಷ್ಟು ಚೆನ್ನಾಗಿ ಇದನ್ನೆಗೆ ಹೊಂದ್ಕೊಂತಾಳೆ, ಇಲ್ಲಿರೋರ್ ಪ್ರೀತಿನ ಹೇಗ್ ಗಳಿಸ್ಕೊಂತಾಳೆ ಅಂತ. ಇನ್ನೊಂದು ಆಂಗಲ್ ಏನಪ್ಪಾ ಅಂದ್ರೆ, ಈ ಮನೆಯವರು ಅವ್ರ ಸೊಸೆನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂಡ್ ಹೇಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು. ಸೊ ಮೊದಲನೇದಾಗಿ ಮನೆಯವ್ರನ್ನ ಮಾತಾಡ್ಸೋಣ. ಅವ್ರಿಗೆ ತಮ್ಮ ಸೊಸೆ ಮೇಲೆ ಏನ್ ಅಭಿಪ್ರಾಯ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಯಾರು ಮಾತಾಡ್ತೀರಾ? ನಮ್ಮಮ್ಮ ಹಿರಿಕರು, ಆದ್ರೂ ಮನೇಲಿ ಹಿರಿ ಮಗ ನಾನೇ ಮಾತಾಡ್ತೀನಿ. ಓಕೆ, ಸೊ ಸರ್, ಮೊದಲಿಗೆ ನೀವೇ ಯಾಕೆ ಮಾತಾಡ್ಬೇಕು ಅಂತ ಅದ್ರ ಬಗ್ಗೆ ಹೇಳಿ. ಸರ್, ಕೂತ್ಕೊಂಡೆ ಮಾತಾಡಿ, ಪರವಾಗಿಲ್ಲ. ಎಲ್ರಿಗೂ ಕಾಣಿಸ್ಬೇಕಲ್ಲಮ್ಮ. ಸರ್,
ನಮ್ ಕ್ಯಾಮ್ರಾಮನ್ ನಿಮ್ಮನ್ನ ಝೂಮ್ ತೋರಿಸ್ತಾರೆ ಸರ್. ಏನೋ ತೊಂದ್ರೆ ಇಲ್ಲ, ಕುತ್ಕೊಳ್ಳಿ. ಹಂಗಂತೀರಾ? ಹೇಳಿ ಸರ್. ನೋಡಿ, ಮನೆಗೆ ಹಿರಿ ಮಗ ಅಂದ್ರೆ ರೈಲಿಗೆ ಎಂಜಿನ್ ಇದ್ದ ಹಾಗೆ. ಎಂಜಿನ್ ಬೋಗಿಗಳನ್ನ ಎಳ್ಕೊಂಡು ಹೋಗುತ್ತೆ. ಮನೆ ಹಿರಿ ಮಗ ಎಲ್ರಿಗೂ ಮಾರ್ಗದರ್ಶನ ಮಾಡ್ತಾನೆ. ಇಲ್ಲ ಅಂದ್ರೆ ಹೆಜ್ಜೆ ತಪ್ಪು ಹೋಗುತ್ತೆ, ಆಡೋ ಮಾತು ತಪ್ಪಾಗುತ್ತೆ. ಅದಕ್ಕೆ ನಾನು ಮುಂದೆ ಇರ್ತೀನಿ, ಇವರೆಲ್ಲ ನನ್ನ ಹಿಂದೆ ಇರ್ತಾರೆ. ಬನ್ನಿ ವೀಕ್ಷಕರೇ, ಈ ಕುಟುಂಬಕ್ಕೆ ಹಿರಿಯರಾದಂತ ಗಣಪತಿ ಸರ್ನೇ ಮೊದಲು ಮಾತಾಡ್ಸೋಣ. ಅವ್ರ ಮನ್ಸಲ್ಲಿ ಅವ್ರ ಸೊಸೆ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅವ್ರನ್ನೇ ಕೇಳ್ಬಿಡೋಣ. ಸರ್, ನಿಮ್ಮ ಸೊಸೆ ಈ ಮನೆಗೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ ಅಂಡ್ ನಿಮ್ಮ ಸೊಸೆಗೆ ಎಷ್ಟು ಪ್ರೀತಿ ಇದೆ? ಫಸ್ಟ್ ಆಫ್ ಆಲ್, ಅವಳು ಈ ಮನೆ ಸೊಸೆನೇ ಅಲ್ಲ. ಸರ್, ಏನ್ ಹೇಳ್ತಾ ಇದ್ದೀರಾ? ಇವಳು ಈ ಮನೆ ಮಗಳು. ನಮ್ಮ ಮನೆ ಮಗಳು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇವಳು ನಮ್ಮ ಮನಸ್ಸನ್ನ ಎಷ್ಟರ ಮಟ್ಟಿಗೆ ಗೆದ್ದಿರ್ಬೇಕು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನಿಜ ಹೇಳ್ಬೇಕು ಅಂದ್ರೆ ಝಾನ್ಸಿ ಚಿನ್ನದಂತ ಸೊಸೆ. ಮಾತು ಮುತ್ತಿನಂತೆ, ನಡೆ ನವಿಲಿನಂತೆ, ಮಮತೆ ತಾಯಿಯಂತೆ. ಒಟ್ನಲ್ಲಿ ಮನೆಗೆ ನಗು, ಆ ನಗುನೇ ನಮ್ಮ ಮನೆಯ ಬೆಳಕು. ಅಡಿಗೆ ಮಾಡೋದು ನಾರ್ಮಲ್, ಆದ್ರೆ ಇವಳ ಕೈ ರುಚಿ ನಮ್ಮ ತಾಯಿಯ ಕೈ ರುಚಿನೇ ಮರೆಸ್ಬಿಡುತ್ತೆ. ಬಾಯಾರಿಕೆ ನೀರು ತಗೊಂಬ ಅಂದ್ರೆ ಸಾಕು, ಸಿಹಿ ನೀರಿನ ಬಾವಿನೇ ತಗೊಂಬಂದು ಇಡ್ತಾಳೆ. ಅಂತ ಒಳ್ಳೆ ಸೊಸೆ. ಹುಟ್ಟನೆ ಶ್ರೀಮಂತೆ ಆದ್ರೂ ಸಿಂಪಲ್ ಆಗಿ ಬದುಕ್ತಾ ಇದ್ದಾಳೆ. ನಮ್ಮ ಮನೆ ಮಾತ್ರ ಅಲ್ಲ, ನಮ್ಮೆಲ್ಲರ ಮನ್ಸಲ್ಲೂ ತುಂಬೋಗಿ. ಹಾಗಂತೇಳಿ ನಾವೇನ್ ಕಡಿಮೆ ಅಂತ ತಿಳ್ಕೊಬೇಡಿ. ಬೇರೆಯವ್ರ ಮನೆಯಿಂದ ಬಂದಿರೋ ಹೆಣ್ಣು ಮಗಳನ್ನ ನಮ್ಮ ಸ್ವಂತ ಮಗಳ ತರ ನಾವು ನೋಡ್ಕೋತಾ ಇದೀವಿ. ಲಲಿತಾ ಆಗ್ಲಿ, ಮಂಜುಳಾ ಆಗ್ಲಿ ಅವಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೋತಾರೆ. ಒಟ್ನಲ್ಲಿ ನಿಮ್ಮ ಪ್ರೋಗ್ರಾಮ್ ಟೈಟಲ್ಗೆ ಸರಿಯಾಗಿ ಅವಳು ಮನೆ ಮೆಚ್ಚಿದ ಸೊಸೆನೆ, ನಾವು ಸೊಸೆ ಮೆಚ್ಚಿದ ಕುಟುಂಬನೇ. ನಿಮ್ಮ ಸೊಸೆ ಮೇಲೆ ನಿಮ್ಗಿರೋ ಅಭಿಪ್ರಾಯ, ಪ್ರೀತಿ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಸರ್. ಅಭಿಪ್ರಾಯ ಅನ್ನೋದು ಸುಮ್ಮನೆ ಬರೋದಿಲ್ಲ. ನಾವು ಮಾಡೋ ಕಾರ್ಯದಿಂದ, ನಮ್ಮ ಗುಣದಿಂದ ಸಂಪಾದನೆ ಮಾಡೋದು. ಆ ಕೆಲಸನ ನಮ್ಮ ಝಾನ್ಸಿ ಮಾಡಿದಾಳೆ. ನಾವು ಅವಳನ್ನ ಹೊಗಳ್ತಾ ಇರೋದು ನಮ್ಮ ದೊಡ್ಡತನ ಅನ್ನೋದಕ್ಕಿಂತ ಅವಳ ದೊಡ್ಡ ಗುಣ ಅಂದ್ರೆ ತಪ್ಪಾಗಲ್ಲ. ವಾವ್, ವೆಲ್ ಸೆಡ್. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲಾ ಹೆಣ್ಮಕ್ಳಿಗೂ ಇಂಥ ಗುಣ ಇರೋ ಮಾವ ಸಿಕ್ಕಿದ್ರೆ ಅವ್ರ ತವ್ರ ಮನೆ ನೆನ್ಪೇ ಆಗಲ್ಲ. ಈಗ ನಮ್ಮ ಝಾನ್ಸಿಯ ದೊಡ್ಡತೆ ಆಗಿರುವಂತ ಲಲಿತಾ ಅವ್ರನ್ನ ಮಾತಾಡ್ಸೋಣ. ಲಲಿತಾ ಅವ್ರೆ, ನಿಮ್ ಸೊಸೆ ಬಗ್ಗೆ ಒಂದ್ ಎರಡ್ ಮಾತಾಡಿ. ಒಂದ್ ನಿಮಿಷ. ನಮ್ ಝಾನ್ಸಿ ಬಗ್ಗೆ ಎರಡ್ ಮಾತಲ್ಲೇ ಸಾಕಾಗಲ್ಲ. ಅವಳ ಬಗ್ಗೆ ಗುಣದಾನ ಮಾಡ್ಬೇಕಂದ್ರೆ ದಿನಗಳೇ ಸಾಕಾಗಲ್ಲ ಮೇಡಮ್. ಹೌದಾ? ನಿಮ್ ಸೊಸೆ ಅಷ್ಟೊಂದ್ ಒಳ್ಳೆಯವಳ? ಅಯ್ಯೋ, ಅದನ್ ಕೇಳ್ತಿದ್ದೀರಲ್ಲ. ನಮ್ ಮನೆಯವ್ರು ಹೇಳ್ದಾಗೆ ಅವಳು ಚಿನ್ನ ಸ್ಪೂನ್ ಅನ್ನ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದ್ರು ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಬದುಕ್ತಿದ್ದಾಳೆ ಮೇಡಮ್. ಈ ಮನೆಗ್ ಬಂದಾಗ ಅವಳಿಗೆ ಏನಂದ್ರೆ ಏನು ಗೊತ್ತಿರ್ಲಿಲ್ಲ. ನಾವೆಲ್ಲ ಅನ್ಕೊಂಡಿದ್ವಿ ಮೇಡಮ್, ಈ ಮನೇಲಿ ಬದುಕೋದೇ ತುಂಬಾ ಕಷ್ಟ ಅಂತ. ಆದ್ರೆ ನಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿ ಬದುಕ್ತಾ ಇದ್ದಾಳೆ. ಇಂಥ ಕೆಲ್ಸ ಬರಲ್ಲ ಅನ್ನಂಗಿಲ್ಲ, ಎಲ್ಲಾ ಕೆಲ್ಸನೂ ಮಾಡ್ತಾಳೆ. ನಮ್ ಮನೆಯವರು ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತಾರೆ, ಆಸಕ್ತಿ ಇದ್ದವನಿಗೆ ಆಲೂಗಡ್ಡೆ ಕೂಡ ಫ್ರೆಂಚ್ ಫ್ರೈ ಆಗಿ ಕಾಣಿಸುತ್ತಂತೆ. ಅದೇ ಆಸಕ್ತಿ ಇಲ್ದವನಿಗೆ ಚಿನ್ನದ ಮೊಟ್ಟೆನು ಕಲಸಕ್ ಕಷ್ಟ ಅಂತೆ. ಅದ್ರಲ್ಲಿ ನಮ್ ಝಾನ್ಸಿ ಮೊದಲನೇ ಗುಂಪಿ ಸೇರ್ದೋಳು. ಆಸಕ್ತಿಯಿಂದ ಎಲ್ಲ ಕೆಲ್ಸನೂ ಮಾಡ್ತಾಳೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನಮ್ ಝಾನ್ಸಿ ನಮ್ಮೆಲ್ರಿಗೂ ಅಚ್ಚುಮೆಚ್ಚಿನ ಸೊಸೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಓಕೆ, ಸೊ ಇವಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ನಮ್ಮ ಝಾನ್ಸಿ ಅವರ ಅತ್ತೆ ಮಂಜುಳಾ ಅವ್ರ ಹತ್ರ ಮಾತಾಡ್ಸೋಣ. ಇವ್ರು ಹೇಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದ್ರೆ ನಮ್ ಸೀರಿಯಲ್ಗಳೆಲ್ಲ ಈ ಅತ್ತೆ ಸೊಸೆನ ಫೈಟ್ ಮಾಡೋ ತರಾನೇ ತೋರಿಸ್ತಾರೆ. ಅತ್ತೆಗಳನ್ನ ಯಾವಾಗ್ಲೂ ವಿಲನ್ ರೀತಿನೇ ಪೋಟ್ರೆ ಮಾಡ್ತಾರೆ. ಸೊಸೆ ಅತ್ತೆ ಕೊಳ್ಳಲ್ಲಿ ಸುತ್ಕೊಂಡಿರೋ ನಾಗರ ಹಾವು ತರ ತೋರಿಸ್ತಾರೆ. ಆದ್ರೆ ಈ ಅತ್ತೆಗೆ ಸೊಸೆ ಕೊಳ್ಳಲ್ಲಿರೋ ಹಾವ ಅಥವಾ ಹೂವ ಅಂತ
ಅವ್ರನ್ನೇ ಕೇಳೋಣ. ಹಾ ನಾನ್ ಮಾತಾಡಲ್ಲ. ಯಾಕ್ ಮಂಜುಳಾ ಅವ್ರೆ, ನಿಮ್ ಸೊಸೆ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಅದು ಹಾಗಲ್ಲಮ್ಮ, ಸ್ವಲ್ಪ ಸಂಕೋಚ ಜಾಸ್ತಿ. ಅಲ್ಲ, ಯಾಕೆ ಮಾತಾಡಕ್ ಸಂಕೋಚ ಪಡ್ತೀಯ? ಮಾತಾಡುವ. ಮಂಜುಳ, ಕ್ಯಾಮ್ರಾ ಇದೆ, ಟಿವಿಲ್ ಕೊಡ್ತೀರಿ, ಮಾತಾಡು, ಏನು ಆಗಲ್ಲ. ಸರಿ. ಹಲೋ ಹಲೋ ಮ್ಯಾಮ್, ಆಡಿಯೋ ಕರೆಕ್ಟ್ ಆಗಿದೆ, ನೀವ್ ಮಾತಾಡ್ಬೋದು. ಸರಿ. ಅನಿತಕ್ಕ, ಅಮ್ಮ ಅವ್ರೆ, ಎಲ್ರ ಬೇಗ ಬನ್ನಿ ಸ್ವಲ್ಪ. ಏ ವಿನುತಾ, ಯಾಕೆ ಕಿಚ್ಕೋತಾ ಇದೀಯಾ? ಏನಾಯ್ತು ನಿನಗೆ? ಅಮ್ಮ ಅವ್ರೆ, ಟಿವಿ ನೋಡಿ. ನಮ್ ಭಾವ ಹೇಳ್ದಾಗೆ, ನಮ್ ಅಕ್ಕ ಹೇಳ್ದಾಗೆ ಜಾನ್ಸಿ ನಮ್ ಮನೆ ಮಗಳ್ ತರ. ಇಂಥವಳ್ನ ನಮ್ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇನ್ನು ಏನೇನೆಲ್ಲ ಹೇಳಕ್ ಇಷ್ಟಪಡ್ತೀರಾ ಅದನ್ನ ಹೇಳ್ಬಿಡಿ. ಹ ಅಣ್ಣ, ಏನಿದೆಲ್ಲ? ಏನ್ ನಡೀತಾ ಇದೆ? ನನಗೇನ್ ಗೊತ್ತು ಅನಿ, ನಾನು ಇವತ್ತನೇ ನೋಡ್ತಿದ್ದೀನಿ. ನನ್ ಸೊಸೆ ಯಾವಾಗ್ಲೂ ನನ್ನ ಮುದ್ದತ್ತೆ ಮುದ್ದತ್ತೆ ಅಂತ ಪ್ರೀತಿಯಿಂದ ಕರೀತಾಳೆ. ಅದ್ರಲ್ಲೇ ಅರ್ಥ ಮಾಡ್ಕೋಬೇಕು ಅವಳು ನನ್ನ ಎಷ್ಟು ಪ್ರೀತಿ ಮಾಡ್ತಾಳೆ ಅಂತ. ಮೊದ್ಲು ನನ್ಗೆ 3 ಜನ ಮಾತ್ರ ಹೆಣ್ಮಕ್ಳು, ಆದ್ರೆ ಜಾನ್ಸಿ ಬಂದ್ಮೇಲೆ ಈಗ 4 ಜನ ಹೆಣ್ಮಕ್ಳು. ನಿಮ್ ಮಾತ್ನೆಲ್ಲ ಕೇಳಿಸ್ಕೊಂತಾ ಇದ್ರೆ ಅವಳು ನಿಮ್ ಮನ್ಸ್ನೆಲ್ಲ ಗೆದ್ದಿದ್ದಾಳೆ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ನಿಮ್ ಮಗ ಮತ್ತೆ ಸೊಸೆ ಜೋಡಿ ಬಗ್ಗೆ ಏನ್ ಹೇಳ್ತೀರಾ? ಅಯ್ಯೋ ಮೇಡಮ್, ಅವಾಗಲೇ ನಾನು ಮಾತಾಡ್ಬೇಕಾದ್ರೆ ಇದನ್ನ ಹೇಳೋದು ಮರ್ತು ಒಂದ್ ಸ್ವಲ್ಪ ಈ ಕಡೆ ಬನ್ನಿ, ಮೈಕ್ ತಗೊಂಬನ್ನಿ. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ರಾಘು ಜಾನ್ಸಿದು ಅದ್ಭುತವಾದ ಜೋಡಿ. ಅದೇನು ಹೇಳ್ತಾರಲ್ಲ, ಈಚ್ ಅದರ್ ಅಂತ, ಹಾಗೆ. ಮೇಡ್ ಫಾರ್ ಈಚ್ ಅದರ್? ಅದೇ ಬನ್ನಿ ಇಲ್ಲಿ. ನಮ್ ಜಾನ್ಸಿ ಬರೀ ಮನೆ ಮೆಚ್ಚಿದ ಸೊಸೆ ಮಾತ್ರ ಅಲ್ಲ, ನನ್ ಮಗನ್ ಮನ್ಸು ಮೆಚ್ಚಿದ ಮುದ್ದಿನ ಹೆಂಡತಿ. ಏನ್ ರಾಯ್, ತುಂಬಾ ಖುಷಿಯಾಗಿದ್ಯಾ? ಮುಖದಲ್ಲಿ ಮಂದಹಾಸ ಎದ್ದು ಕಾಣ್ತಾ ಇದೆ. ಏನ್ ಸಮಾಚಾರ? ಸರ್, ಯಾವ್ದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಎಷ್ಟು ಆತ್ಮತೃಪ್ತಿ ಆಗುತ್ತಲ್ವಾ, ಆ ಅನುಭವ ಇವತ್ತು ನನಗೆ ಆಗ್ತಾ ಇದೆ ಸರ್. ನಿಜ ರಾಯ್, ಒಂದು ಆತ್ಮತೃಪ್ತಿ, ಸಂತೃಪ್ತಿ ಬರೀ ಒಳ್ಳೆ ಕೆಲಸ ಮಾಡೋರ್ಗ್ ಮಾತ್ರ ಅನುಭವ ಬಂದಿರುತ್ತೆ. ಇವಾಗ ಅದೇನಂತ ಒಳ್ಳೆ ಮಹಾನ್ ಕೆಲ್ಸ ಆಯ್ತು? ಅದೇ ಏನ್ ಒಳ್ಳೆ ಕೆಲ್ಸ ಮಾಡ್ಕೊಂಡ್ ಬಂದೆ ಅಂತ ಕೇಳಿದೆ. ಅದು ಝಾನ್ಸಿ ಮೇಡಮ್ಗೆ ರಾಘು ಸರ್ ಜೊತೆ ಜೀವನ ಕಟ್ಕೊಳ್ಳೋದಕ್ಕೆ ಮಾಡ್ತಿರೋ ಪ್ರಯತ್ನಕ್ಕೆ ನಂದು ಇನ್ನು ಕಾಣಿಕೆ ಕೊಡ್ಬೇಕು ಅಂತ ನನ್ನ ಮನಸ್ಸೊಳಗಡೆ ತುಂಬಾ ದಿನದಿಂದ ಆಸೆ ಇತ್ತು ಮೇಡಮ್. ಆ ಒಂದು ಪ್ರಯತ್ನದಲ್ಲಿ ನಾನು ಇವತ್ತು ಸಫಲನಾಗಿದ್ದೀನಿ ಅನ್ನೋ ಒಂದು ಸಣ್ಣ ಆಶಾ ಭಾವನೆನೆ ನನ್ನ ಈ ಖುಷಿಗೆ ಕಾರಣ ಮೇಡಮ್. ಅಂದ್ರೆ ಇವಾಗ ನೀನು ಏನ್ ಮಾಡ್ಬಿಟ್ಟು ಬಂದೆ? ಅಂತದ್ದೇನಿಲ್ಲ ಮೇಡಮ್, ಗೊತ್ತಿರೋರೊಬ್ರು ಹೇಳಿದ್ರು, ಅಲ್ಲೊಂದು ದೇವಸ್ಥಾನ ಇದೆ, ನಿಮ್ಗೆ ಯಾರಾದ್ರೂ ಒಳ್ಳೆಂತ ಬಯಸಿ ಹರಕೆ ಮಾಡ್ಕೊಂಡು ಅಲ್ಲಿ ಪೂಜೆ ಮಾಡಿದ ಕಂಕಣ ತಗೊಂಡೋಗಿ ಅವ್ರಿಗೆ ಕಟ್ಟಿದ್ರೆ ಅವರಿಗೂ ಒಳ್ಳೇದಾಗತ್ತೆ, ನಿಮ್ ಬೇಡಿಕೆನು ಈಡೇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನಿವತ್ತು ಝಾನ್ಸಿ ಮೇಡಮ್ಗೆ ಒಬ್ಬ ಅಣ್ಣನಾಗಿ ದೇವಸ್ಥಾನಕ್ಕೆ ಹೋಗಿ ಹರಕೆ ಕಟ್ಕೊಂಡು ಸಂಕಲ್ಪ ಮಾಡಿದ ಕಂಕಣನ ಝಾನ್ಸಿ ಮೇಡಮ್ಗೆ ಕಟ್ಬಿಟ್ಟು ಬಂದೆ. ಆಗಿಂದ ಮನ್ಸಿಗೆ ಏನೋ ನೆಮ್ಮದಿ, ನಿರಾಳತೆ ಭಾವ. ಇನ್ನು ಮುಂದೆ ಮೇಡಮ್ ಅನ್ಕೊಂಡಿರೋ ಲೈಫ್ ಅವ್ರಿಗೆ ಸಿಗುತ್ತೆ ಅನ್ನೋ ನಂಬಿಕೆ ಬರ್ತಾ ಇದೆ ಮೇಡಮ್. ರಾಯ್, ಆ ದೇವರು ಬೇಗ ಒಲಿ ಕಾಸ್ತು ಅಂತ ಆಶೀರ್ವಾದ ಮಾಡೋದು ಇಂಥ ಸ್ವಾರ್ಥ ಇಲ್ದಿರೋ ಬೇಡಿಕೆಗಳಿಗೆ ಮಾತ್ರ. ಮನಸ್ಸಿನ ತುಂಬಾ ಬರೀ ಸ್ವಾರ್ಥನೇ ತುಂಬಿಕೊಂಡು ಬೇರೆಯವರು ಬರೀ ಕೆಟ್ಟದನ್ನೇ ಬಯಸ್ತಾ ನಾವ್ ಏನೇ ಬೇಡ್ಕೊಂಡ್ರು ಅದು ಫಲ ಸಿಗಲ್ಲ. ನಿಜ ಸರ್, ಸಾಮಾನ್ಯವಾಗಿ ನಾನು ದೇವ್ರಿಗೆ ಕೈ ಮುಗಿಬೇಕಾದ್ರೆ ಬೇಡ್ಕೋತಾ ಇರ್ಲಿಲ್ಲ. ಆದ್ರೆ ಇವತ್ತು ಝಾನ್ಸಿ ಮೇಡಮಿಗೋಸ್ಕರ ಬೇಡ್ಕೋಬೇಕನ್ನಿಸ್ತು. ಆ ದೇವ್ರ ದಯದಿಂದ ನನ್ನ ಆಸೆ ಈಡೇರುತ್ತೆ ಅನ್ನೋ ನಂಬಿಕೆ ಇದೆ ಸರ್. ಯಾಕಂದ್ರೆ ಕಂಕಣ ಅವ್ರ ಕೈಯಲ್ಲಿ ಇರೋವರೆಗೂ ಅವ್ರನ್ನ ಯಾರು ಏನೂ ಮಾಡಕ್ಕಾಗಲ್ಲ. ಇನ್ ಮುಂದೆ ಮೇಡಮ್ ಖಂಡಿತ ಆ ಮನೇಲಿ ಖುಷಿಯಾಗಿ ಬದುಕ್ತಾರೆ, ಅದ್ದೂರಿಯಾಗಿ ಜೀವನ ಮಾಡ್ತಾರೆ.
ನೋಡಿದ್ರಲ್ಲ ವೀಕ್ಷಕರೇ, ಮನೆ ಮೆಚ್ಚಿದ ಸೊಸೆಯ ಈ ಎಪಿಸೋಡ್ ನ ಸೊಸೆ ಆದಂತ ಝಾನ್ಸಿ ಬಗ್ಗೆ ಮನೆಯವರೆಲ್ಲ ಎಷ್ಟೆಲ್ಲ ಹೊಗಳಿದ್ರು ಅಂತ. ಪ್ರತಿ ಮನೆಯಲ್ಲೂ ಜಗಳ ಶುರುವಾಗದೆ ಅದ್ಗೇನಾದ್ನಿ ಮಧ್ಯದಲ್ಲಿ. ಸೊ ನಾವಿವಾಗ ಮಾತಾಡ್ಸಕ್ ಹೊರಟಿರೋದು ಈ ಮನೆಯ ಮುದ್ದಾದ ಮಗಳಾದಂತ ಪಲ್ಲವಿ ಅವ್ರು. ಈ ನಮ್ಮ ಮನೆ ಮೆಚ್ಚಿದ ಸೊಸೆ ಕಾರ್ಯಕ್ರಮದಲ್ಲಿ ಈ ಮನೆ ಸೊಸೆ ಬಗ್ಗೆ ಈ ಮನೆ ಮಗಳಿಗೆ ಏನ್ ಅಭಿಪ್ರಾಯ ಇದೆ ತಿಳ್ಕೊಳ್ಳೋಣ ಬನ್ನಿ. ಸೊ ಪಲ್ಲವಿ ಅವ್ರೆ, ನಿಮ್ ಅತ್ತಿಗೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಯಾಕೆ ಅವ್ರೆ ನಿಮ್ ಅತ್ತಿಗೆ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ವಾ ಅಥವಾ ಅವ್ರ ಬಗ್ಗೆ ಏನೋ ಅಭಿಪ್ರಾಯ ಇಲ್ವಾ? ಏನು ಇದು ನ್ಯೂಸ್ ಚಾನಲ್ ಮುಂದೆ ಹೀಗೆ ನಡ್ಕೋತಾ ಇದೀಯಾ? ಆದ್ರೆ ಏನ್ ದೊಡ್ಡಪ್ಪ, ಅವ್ರು ಕೇಳಿದ ತಕ್ಷಣ ನನ್ ಮನ್ಸ್ ವಿರುದ್ಧವಾಗಿ ಮಾತಾಡಕ್ಕಾಗುತ್ತಾ? ಮಾತಾಡ್ಬೇಕು ಕಣವ, ನಾವೇನ್ ಸತ್ಯ ಮಾತಾಡ್ತಾ ಇದೀವ? ಕ್ಯಾಮ್ರಾ ಇದೆ, ಮಾತಾಡು. ಸರಿ ದೊಡ್ಡಪ್ಪ. ಹೇಳಿ ಪಲ್ಲವಿ ಅವ್ರೆ, ಇಲ್ಲಿವರೆಗೂ ನಿಮ್ ಮನೆಯವರು ಹೇಳಿದ್ದು ನಿಜಾನೋ ಸುಳ್ಳು? ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳಕ್ಕೆ ನಮ್ ವೀಕ್ಷಕರೆಲ್ಲ ಕಾಯ್ತಾ ಇದಾರೆ ನೋಡಿ. ಇಷ್ಟು ನಮ್ಮ ಅತ್ತಿಗೆ ಬಗ್ಗೆ ಹೇಳಿದ್ದು 100% ಸತ್ಯ. ಝಾನ್ಸಿ ಬೆಸ್ಟ್ ಹೆಂಡತಿ, ಬೆಸ್ಟ್ ಸೊಸೆ, ಬೆಸ್ಟ್ ಅತ್ತಿಗೆ. ನಮ್ಮ ಅತ್ತಿಗೆ ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್. ಅಮೇಝಿಂಗ್. ಪಲ್ಲವಿ ಅವರು ಚಿಕ್ಕದಾಗಿ ಹೇಳಿದ್ರು ತುಂಬಾ ಅದ್ಭುತವಾಗಿ ಹೇಳಿದ್ದಾರೆ. ಒಂದ್ ಹೆಣ್ಣು ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್ ಅನ್ನಿಸ್ಕೊಳ್ಳೋದು ತುಂಬಾ ಕಷ್ಟವಾದ ವಿಷಯ. ಅಂಥದ್ರಲ್ಲೂ ಒಬ್ಬ ತಂಗಿಯಾಗಿ, ನಾದ್ನಿಯಾಗಿ, ಅಕ್ಕ ಆಗಿ, ಸೊಸೆ ಆಗಿ ಇರೋದು, ಒಂದು ಸ್ಥಾನ ಪಡ್ಕೊಳ್ಳೋದಿದೆಯಲ್ಲ, ಅದು ಒಂದ್ ರೀತಿಯಲ್ಲಿ ಅಸಾಧ್ಯವಾದದ್ದು. ಈ ಸಂಚಿಕೆಯ ಸೊಸೆ ಆದಂತ ಝಾನ್ಸಿ ಅವರು ಅಸಾಧ್ಯವಾದದನ್ನೆಲ್ಲ ಸಾಧಿಸಿ ತೋರಿಸಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕ್ ನಾಗಾರ್ಜುನ್ ಈ ತರ ವಿಚಿತ್ರವಾಗಿ ನಗ್ತಾ ಇದ್ಯಾ? ಅದು ನಾನು ಯಾವಾಗಲೂ ಬಹಳ ದಿನಗಳ ಹಿಂದೆ ಎಲ್ಲೋ ಒಂದ್ ಕಡೆ ಓದಿ ಬಂತು. ಇವತ್ತಿನ ಸಿಚುವೇಶನ್ಗೆ ಅದು ಕರೆಕ್ಟ್ ಆಗಿ ಆಪ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ, ಅದಕ್ಕೆ ನಗು ಬಂತು. ಈ ತರ ವ್ಯಂಗ್ಯವಾಗಿ ನಗ್ಬೇಡ ನಾಗಾರ್ಜುನ್. ಅದೇನ್ ಹೇಳ್ಬೇಕಂತಿದ್ಯೋ ಡೈರೆಕ್ಟ್ ಆಗಿ ಹೇಳು. ಒಬ್ರನ್ನ ಕೆಡ್ಸೋದಕ್ಕೆ 10 ಕೈ ಸೇರಿದ್ರೆ ಅಯೋಕೆ ಅಂತ 4 ಕೈಯಾದ್ರೂ ಇರುತ್ತಂತೆ. ಆಮೇಲೆ ಕೆಡ್ಸೋ ಕೈಗಿಂತ ಕಾಯೋ ಕೈಗೆ ಜಾಸ್ತಿ ಶಕ್ತಿ ಇರುತ್ತಂತೆ. ನಾಗಾರ್ಜುನ್, ನೀನ್ ಏನಾದ್ರೂ ಹೇಳ್ಬೇಕಂದ್ರೆ ಮುಖ ಕೊಡ್ತಾ ಹೇಳು, ಬಿಟ್ಟು ಈ ತರ ರೌಂಡ್ ಹಾಕ್ತಾ ಇರ್ಬೇಡ. ಅರ್ಥ ಆಗ್ಲಿಲ್ಲ ಅಂದ್ರೆ ಬಿಡಿಸಿ ಹೇಳ್ತೀನಿ, ಅದಕ್ಕೆ ಯಾಕೆ ಮೈ ಪರ್ಚ್ಕೋತಾ ಇದೀಯಾ? ಈಗ ನೋಡು, ಝಾನ್ಸಿನ ರಾಘವೇಂದ್ರನ ದೂರ ಮಾಡೋದಕ್ಕೆ ನೀನು, ಆ ಅನಿತಾ, ಆ ರಾಘವೇಂದ್ರ ಮನೆಗೆ ಎಲ್ಲರೂ ಏನೆಲ್ಲ ಪ್ರಯತ್ನ ಮಾಡ್ತಾ ಇದ್ರಿ. ಅದೇ ಆ ಝಾನ್ಸಿನ ಚೆನ್ನಾಗಿರ್ಬೇಕು, ಮತ್ತೆ ಒಂದಾಗಿರ್ಬೇಕು ಅಂತ ಯಾವುದೇ ಸಂಬಂಧ ಇಲ್ಲದೆ ಇರೋ ರಾಯ್ ತರದವರು ಬೇಡ್ಕೋತಾ ಇದ್ದಾರೆ. ಬಟ್ ಅವ್ರನ್ನ ಮಾಡ್ಬೇಕು ಅಂತ ಬೇಡ್ಕೊಳ್ಳೋರು ತಾನೇ ಜಾಸ್ತಿ ಇರೋದು. ನಿನ್ನ ಬೇಡಿಕೆಗೆ ದೈವಬಲ ಅಂತೂ ಖಂಡಿತ ಇರಲ್ವೇ? ಅದೇ ಅವ್ಳು ಚೆನ್ನಾಗಿರ್ಬೇಕು ಅಂತ ಬೇಡ್ಕೋತಾ ಇರುವ ಆ ರಾಯ್ ಬೇಡಿಕೆಗೆ ಖಂಡಿತ ದೈವಬಲ ಇದ್ದೇ ಇರುತ್ತೆ. ಅದಕ್ಕೆ ಅಲ್ವಾ ಈ ರಿಸಲ್ಟು. ಭ್ರಮೆಯಲ್ಲಿ ಏನೇನೋ ಮಾತಾಡ್ಬೇಡ ನಾಗಾರ್ಜುನ್. ಬಲ ಇದೆಯೋ ಅಥವಾ ನಮಗಿದೆಯೋ ಅನ್ನೋದು ಮುಂದಕ್ಕೆ ಗೊತ್ತಾಗತ್ತೆ. ನಾನ್ ಇವಾಗ ಹಾಕಿರೋದು ಅಂತಿಂತ ಬಾಂಬ್ ಅಲ್ಲ, ಆಟಮ್ ಬಾಂಬ್ ಅನ್ನೋದು ನಿನಗೆ ನೆನಪಿರ್ಲಿ. ನೀನ್ ಆಟಮ್ ಬಾಂಬ್ ಬ್ಲಾಸ್ಟ್ ಆಗೋಕೆ ಎಷ್ಟು ಬೇಕು ತುಳಸಿ? ಜ್ವಾಲಾಮುಖಿ ಸ್ಫೋಟ ಆಗೋದಿಕ್ಕೆ ಸುಮಾರು ವರ್ಷ ಬೇಕಾಗ್ಬೋದು, ಆದ್ರೆ ಒಂದು ಸಲ ಅದು ಸ್ಫೋಟ ಆಯ್ತು ಅಂತ ತಿಳ್ಕೊ ನಾಗಾರ್ಜುನ್, ಅದರಿಂದ ಸುಧಾರಿಸ್ಕೊಳ್ಳೋದಿಕ್ಕೆ ದಶಕಗಳೇ ಬೇಕಾಗತ್ತೆ. ನೋಡೋಣ, ನಿನ್ ಜ್ವಾಲಾಮುಖಿ ಸ್ಫೋಟಗೊಳ್ಳುತ್ತೋ ಅಥವಾ ಒಳಗೆ ಉಳಿಯುತ್ತೋ ಅನ್ನೋದು ಆದಷ್ಟು ಬೇಗ ಗೊತ್ತಾಗತ್ತೆ. ದೇವರ ಆಟ ಬಲ್ಲವರಾರು, ಆತನ ಎದುರು ನಿಲ್ಲುವರಾರು, ಕೇಳದೆ ದುಃಖವ ತರುವ, ಹೇಳದೆ ಸುಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಆಡುವ ದೇವರ ಆಟ. Will you please shut up and get out? ಥ್ಯಾಂಕ್ ಯು ತುಳಸಿ. ವೆಲ್ಕಮ್ ಬ್ಯಾಕ್ ಟು ಮನೆ ಮೆಚ್ಚಿದ ಸೊಸೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಟೈಟಲ್ ತಕ್ಕ ಹಾಗೆ ಝಾನ್ಸಿ ಅವರು ಬರೀ ಮನೆ ಮೆಚ್ಚಿದ ಸೊಸೆ ಮಾತ್ರ ಅಲ್ಲ, ಮನ್ಸನ್ನು ಮೆಚ್ಚಿರುವಂತ ಸೊಸೆ. ಇದೇ ಅಲ್ವಾ ಕುಟುಂಬ? ಇದೇ ಗೌರವ, ಅಭಿಮಾನನೇ ಪ್ರತಿಯೊಬ್ಬ ಹೆಣ್ಮಗು ತನ್ನ ತವರನ್ನ ಬಿಟ್ಟು ಬರ್ಬೇಕಾದ್ರೆ ಬಯಸೋದು. ನನ್ ಪ್ರಕಾರ ಝಾನ್ಸಿ ಒಂದು ಬ್ಯೂಟಿಫುಲ್ ಆಗಿರೋ ಕುಟುಂಬಕ್ಕೆ ಸೇರ್ಕೊಂಡಿದ್ದಾಳೆ, ಅದ್ರಲ್ಲಿ ಯಾವುದೇ ಅನುಮಾನನೂ ಇಲ್ಲ. ಈ ಕಾರ್ಯಕ್ರಮನ ನೋಡ್ತಾ ಇರೋ ಪ್ರತಿಯೊಂದು ಹೆಣ್ಣು ನನ್ಗೂ ಇದೇ ತರ
ಅಂತ ಬೇಡ್ಕೊಂತಾ ಇರ್ತಾಳೆ. ಎಲ್ರು ಮಾತಾಡ್ಸಾಯ್ತು. ಇದೇನಪ್ಪ ಮೇನ್ ವ್ಯಕ್ತಿ ಮನೆ ಮೆಚ್ಚಿದ ಸೊಸೆನೆ ಮಾತಾಡ್ಸಿಲ್ವಲ್ಲ ಅಂತ ತಿಳ್ಕೊಂಬೇಡಿ. ಅವ್ರ ಗಂಡ ರಾಘವೇಂದ್ರ ಅವ್ರ ಹತ್ರ ಮಾತಾಡ್ಸೋಣ ಬನ್ನಿ. ಸೊ ರಾಘವೇಂದ್ರ ಅವರೇ, ಮನೆಯವರೆಲ್ಲ ನೀವಿಬ್ರು ಮೇಡ್ ಫಾರ್ ಈಚ್ ಅದರ್ ಕಪಲ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಬಿಲವಡ್ ವೈಫ್ ಅಂದ್ರೆ ನಿಮ್ಮ ಪ್ರೀತಿಯ ಹೆಂಡತಿ ಬಗ್ಗೆ ನೀವೇನ್ ಹೇಳ್ತೀರಾ? ಮೇಡಮ್, ನಿಜ ಹೇಳ್ಬೇಕು ಅಂದ್ರೆ ಝಾನ್ಸಿ ಅವ್ರು ನನ್ನ ಪಾಲಿಗೆ ಅದೃಷ್ಟ ದೇವತೆ. ಅದೃಷ್ಟ ದೇವತೆ. ಇಂತ ಅದ್ಭುತವಾದ ಮಾತನ್ನ ಆಧಾರದ ಮೇಲೆ ಹೇಳ್ತೀರಾ? ಇವ್ರು ನನ್ನ ಜೀವನದಲ್ಲಿ ಬಂದ ಮೇಲೆ ಆಗಿರೋ ಘಟನೆಗಳನ್ನ ಇಟ್ಕೊಂಡು ಹೇಳ್ತೀನಿ. ಇವ್ರು ನನ್ನ ಜೀವನದಲ್ಲಿ ಬರ್ತಿದ್ದಾರೆ ಅಂತ ಸೂಚನೆ ಸಿಕ್ಕಿದ ತಕ್ಷಣ ದೂರ ಆಗಿದ್ದು ನನ್ನ ಫ್ಯಾಮಿಲಿ ಹತ್ರ ಆಯ್ತು. ಇವ್ರನ್ನ ಕೈ ಹಿಡಿದ್ಮೇಲೆ ನನ್ನ ತಂಗಿ ಪಲ್ಲವಿ ಮದುವೆ ಆಯ್ತು. ನಮ್ಮ ಕುಟುಂಬದಲ್ಲಿದ್ದ ಎಲ್ಲ ಕಷ್ಟಗಳು ದೂರ ಆಗಿ ನಾವು ಇವಾಗೆಲ್ಲ ಸಂತೋಷವಾಗಿದ್ದೀವಿ. ಇವತ್ತು ನೀವು ನೋಡ್ತಿರೋ ನಗು, ಖುಷಿ, ಸಂತೋಷ ಅದಕ್ಕೆಲ್ಲ ಕಾರಣ ನಮ್ಮ ಝಾನ್ಸಿ ಅವರು. ನನ್ನ ಜೀವನದಲ್ಲಿ ಕಳ್ಕೊಂಡಿದ್ದೆಲ್ಲ ಮತ್ತೆ ಸಿಕ್ಕಿದೆ ಅಂದರೆ ಅದಕ್ಕೆಲ್ಲ ಕಾರಣ ಝಾನ್ಸಿ ಅವರು. ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆಗಿರ್ಬೇಕಾದ್ರೆ ಝಾನ್ಸಿ ಅವರು ನನ್ನ ಪಾಲಿಗೆ ಅದೃಷ್ಟ ದೇವತೆ ಅಲ್ಲದೆ ಇನ್ನೇನು ಹೇಳಿ ಮೇಡಮ್. ವಾವ್ ವಾವ್ ವಾವ್, ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ಇವ್ರು ಮಾತಾಡಿದಕ್ಕೆ ಒಂದು ರೌಂಡ್ ಜೋರಿ ಚಪ್ಪಾಳೆ ಹೊಡಿರಿ. ಏನ್ ಮಾಡ್ತಾ ಇದೀಯಾ? ನಿನ್ ಕೋಪನ ಟಿವಿ ಮೇಲೆ ತೋರಿಸಿದ್ರಾಗತ್ತಾ? ಕಂಟ್ರೋಲ್ ಯೋರ್ ಸೆಲ್ಫ್. ಅನಿತಾ ಅನಿತಾ, ಟಿವಿ ಯಾಕೆ ಮಾಡಿ ಮೊದ್ಲು? ಇಷ್ಟಕ್ಕೆಲ್ಲ ನೀನೇ ಕಾರಣ ಕಣೆ. ನಿಂಗೆ ಯಾರು ಹೇಳಿದ್ವಿ ಈ ಪ್ರೋಗ್ರಾಮ್ ಹಾಕೋದಿಕ್ಕೆ? ನನಗ್ ಬರ್ತಿರೋ ಕೋಪಕ್ಕೆ ನಿನ್ನ ಅವಳಿಗೆ ಬೈದ್ ಏನ್ ಪ್ರಯೋಜನ? ನಡಿ, ಮೊದಲು ಅನಿತಿಗೆ ಸಮಾಧಾನ ಮಾಡೋಣ. ನಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮನೆ ಮೆಚ್ಚಿದ ಸೊಸೆ. ಇವಾಗಿನವರೆಗೂ ಮನೆಯವರು ಅಂದ್ರೆ ಅತ್ತೆ, ಮಾವ, ನಾದ್ನಿ, ಗಂಡ ಎಲ್ರೂ ಸೊಸೆ ಬಗ್ಗೆ ಮಾತಾಡಿದಾಯ್ತು. ಇವಾಗ ಸ್ವತಃ ಈ ಮನೆಯ ಸೊಸೆ ಆದಂತ ಝಾನ್ಸಿ ಅವರು ಮಾತಾಡ್ತಾರೆ. ಕಮ್ ಲೆಟ್ಸ್ ಟಾಕ್. ಸೊ ಝಾನ್ಸಿ ಅವರೇ, ಇವಾಗಿನವರೆಗೂ ನಿಮ್ ಮನೆಯವರೆಲ್ಲ ನಿಮ್ ಬಗ್ಗೆ ಗುಣಗಾನ ಮಾಡ್ತಾ ಇದ್ರು. ಇವಾಗ ನೀವು ನಿಮ್ ಮನೆಯವ್ರ ಬಗ್ಗೆ ಹೇಳ್ಬೇಕು. ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ನಿಮ್ಗೆ ಜಸ್ಟ್ ಮನೆ ತರ ಕಾಣಿಸ್ತಿರ್ಬೋದು, ಆದ್ರೆ ನನ್ ಪಾಲಿಗೆ ಇದು ದೇವಸ್ಥಾನ. ವಾವ್, ಎಂತ ಅದ್ಭುತವಾದ ಮಾತು. ಆದ್ರೆ ಈ ಮಾತನ್ನ ನೀವು ಹೇಗ್ ಹೇಳ್ತೀರಾ? ಹೇಗೆ ಹೇಳ್ತೀರಾ ಅಂದ್ರೆ ನಮ್ ಮನೆಯವ್ರು ಕೊಟ್ಟಿರೋ ಪ್ರೀತಿ ಸಂಸ್ಕಾರದಿಂದ ಹೇಳ್ತಿದ್ದೀನಿ. ನಿಮ್ ಮಾತ್ ಕೇಳ್ತಾ ಇದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಅದನ್ನೇ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ? ಖಂಡಿತ ಮೇಡಮ್, ನಮ್ ಮನೆಯವ್ರ ಬಗ್ಗೆ ಮಾತಾಡೋದಕ್ಕೆ ಒಂದಿನ ಸಾಕಾಗೋದಿಲ್ಲ. ಇಷ್ಟೊತ್ತು ಇವರೆಲ್ಲ ನನ್ ಬಗ್ಗೆ ಮಾತಾಡಿದ್ರಲ್ಲ, ನಿಜ ಹೇಳ್ಬೇಕು ಅಂದ್ರೆ ಇವರಲ್ಲಿರೋ ದೊಡ್ಡತನ, ಒಳ್ಳೆತನ ನನ್ ಬಗ್ಗೆ ಆ ರೀತಿ ಮಾತಾಡ್ಸಿದೆ. ಇವರೆಲ್ಲ ಹೊಗಳ್ತಿರೋದಕ್ಕೆ ನಿಜಕ್ಕೂ ನಾನು ಅರ್ಹಳ ಅಂತ ನನಗೆ ಡೌಟ್ ಆಗ್ತಿದೆ. ನಮ್ಮ ಈ ಮನೆಗೆ ನೆರಳು ಕೊಡೋ ಆಲದ ಮರ ಇದ್ದಾಗೆ. ಅವ್ರ ನೆರಳಲ್ಲಿ ಎಲ್ರಿಗೂ ಶಿಸ್ತು, ಸಂಸ್ಕಾರ, ರೀತಿ ನೀತಿಗಳನ್ನ ಕಲ್ಸಿ ಒಳ್ಳೆ ದಾರಿನ ತೋರಿಸ್ತಿದ್ದಾರೆ. ಇನ್ನು ನಮ್ ದೊಡ್ಡ ಮಾವ ದೇವತಾ ಮನುಷ್ಯ ಪಾರ್ಟ್ 2 ಅಂದ್ರೂ ತಪ್ಪಾಗಲ್ಲ. ಎಲ್ರಿಗೂ ಒಳ್ಳೆ ಮಾರ್ಗದರ್ಶನ ನೀಡಿ ತಪ್ಪುಗಳನ್ನೆಲ್ಲ ಪ್ರೀತಿಯಿಂದ ತಿದ್ದಿ ಬುದ್ಧಿ ಹೇಳ್ತಿದ್ದಾರೆ. ಇನ್ನು ನಮ್ ದೊಡ್ಡತ್ತೆ ಅಂತೂ ಪೂಜೆ ಪುನಸ್ಕಾರದಲ್ಲಿ ಅಜ್ಜಿಯಷ್ಟೇ ಕಟ್ಟುನಿಟ್ಟಾಗಿ ಫಾಲೋ ಮಾಡಿ ನಮಗೂ ಹೇಳ್ಕೊಡ್ತಾರೆ. ಇನ್ನು ನಮ್ ಮುದ್ದತ್ತೆ ಅಂತೂ ಯಾವತ್ತೂ ನನ್ನ ಸೊಸೆ ತರ ನೋಡ್ಕೊಂಡೇ ಇಲ್ಲ, ಸ್ವಂತ ಮಗಳ ತರನೇ ನೋಡ್ಕೊಂಡಿದ್ದಾರೆ. ಪ್ರತಿ ವಿಷಯದಲ್ಲೂ ತಾಯಿ ಹೇಗೆ ತನ್ನ ಮಕ್ಕಳಿಗೆ ಪಾಠ ಹಾಗೆ ನನ್ನ ತಿದ್ದಿ ತಿಡಿ ಒಂದು ಮೂರ್ತಿ ಮಾಡಿದ್ದಾರೆ. ಬೆಲೆ ಗೊತ್ತಿಲ್ದೆ, ತಾಳ್ಮೆ ಅಂತ ಏನು ಅಂತ ಗೊತ್ತಿಲ್ದೆ ಗಂಡು ಬಿರಿ ತರ ಬದುಕ್ತಿದ್ದ ನನಗೆ ಸಂಬಂಧಗಳ ಬೆಲೆ ತಿಳಿಸ್ಕೊಟ್ಟಿದ್ದಾನೆ. ತಾಳ್ಮೆ ಅನ್ನೋ ಪಾಠ ಮಾಡಿ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿದ್ದಿದ್ ನನ್ನ ಹೃದಯಕ್ಕೆ ಪ್ರೀತಿ ಅಂದ್ರೆ ಕೊಟ್ಟಿದ್ದಾನೆ. ಹಳೆ ಝಾನ್ಸಿಯಿಂದ ಈ ಝಾನ್ಸಿಯಾಗಿ ಬದಲಾಗೋದಕ್ಕೆ ಕಾರಣ ನನ್ ಗಂಡ ಮತ್ತೆ ಈ ಮನೆಯವರು. ಸೂಪರ್ ಝಾನ್ಸಿ ಅವ್ರೆ, ನಿಮ್ ಮನೆಯವ್ರ ಬಗ್ಗೆ ಮತ್ತೆ ನಿಮ್ ಗಂಡನ ಬಗ್ಗೆ ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ಸೊ ಇವಾಗ ನಾನ್ ನಿಮ್ ಹತ್ರ ಒಂದು ಪರ್ಸನಲ್ ಕ್ವೆಶ್ಚನ್ ಕೇಳ್ಬೋದಾ? ಹಾ ಕೇಳಿ. ನಿಮ್ಮಿಬ್ರು ಸಂಸಾರ ಹೇಗ್ ನಡೀತಾ ಇದೆ?
ಮಕ್ಳ ಬಗ್ಗೆ ಯಾವಾಗ ಪ್ಲಾನ್ ಮಾಡ್ತಾ ಇದೀರಾ? ಅದು ನಮ್ಮಿಬ್ಬರಿಗೂ ಫಸ್ಟ್ ನೈಟ್ ಆಗಿಲ್ಲ. ವಾಟ್? ಏನ್ ಹೇಳ್ತಾ ಇದೀರಾ ಝಾನ್ಸಿ ಅವರೇ? ಸಂಸ್ಕೃತಿ ಸಂಸ್ಕಾರ ತುಂಬಿರೋ ಮನೇಲಿ ಇರ್ಬೇಕಾದ್ರೆ ನಿಮ್ ಸಂಸಾರ ಇನ್ನೂ ಶುರುವಾಗಿಲ್ಲ ಅಂದ್ರೆ ಏನ್ ಅರ್ಥ? ನನಗ್ ನಂಬಿಕೆ ಆಗ್ತಾ ಇಲ್ಲ. ಏನ್ ಸರ್ ಇವ್ರು ಹೀಗೆ ಹೇಳ್ತಾ ಇದಾರೆ? ಯಾಕ್ ನೀವಿನ್ನೂ ಇವ್ರಿಬ್ರು ಶಾಸ್ತ್ರನೇ ಮುಗಿಸಿಲ್ಲ? ಅದು ಆಷಾಢ ಇತ್ತಲ್ಲ, ಮುಗೀತಲ್ಲ? ಮುಗೀತಾ? ಗೊತ್ತೇ ಆಗ್ಲಿಲ್ಲ. ಸರಿ ಅಮ್ಮ, ಪುರೋಹಿತರನ್ನ ನೋಡಿ ಒಂದು ಒಳ್ಳೆ ದಿನ ಒಳ್ಳೆ ಮುಹೂರ್ತ ನೋಡಿ ಫಿಕ್ಸ್ ಮಾಡ್ತೀವಿ. ಸರ್ ಹೀಗ್ ಹೇಳ್ತಾ ಇದೀರಾ? ಇವಾಗಿಂದ ಎಲ್ಲಾ ದಿನಾನು ಒಳ್ಳೆ ಮುಹೂರ್ತನೇ ಇರೋದು. ಯಾವಾಗೋ ಫಿಕ್ಸ್ ಮಾಡ ಇವತ್ತೇ ಫಿಕ್ಸ್ ಮಾಡ್ಬೋದಲ್ಲ ಸರ್? ಅದಕ್ಕೇನಂತೆ, ಮಾಡಿದ್ರಾಯ್ತು ಬಿಡಮ್ಮ. ತೋರಪ್ಪ, ಏನ್ ಮಾತಾಡ್ತಿದ್ರ? ಅಲ್ಲಮ್ಮ, ಈಗ ಸತ್ಯ ಹೇಳಕ್ಕಾಗತ್ತಾ? ಸುಮ್ಮನೆ ನಾಟಕ ತಾನೆ. ಅವ್ರ ಪಡೆಗೆ ಹೋಗ್ತಾರೆ, ಆಮೇಲೆ ಮಾಡೋದು ಬಿಡೋದು ನಮಗ್ ಬಿಟ್ಟಿದ್ದಲ್ವಾ. ಸುಮ್ಮನೆ ಬಾಯಿ ಮಾತು ಝಾನ್ಸಿ ಅವರೇ, ನಿಮ್ಮ ಸಂಸಾರ ಶುರು ಮಾಡೋದಕ್ಕೆ ಮನೆಯವರೆಲ್ಲ ಸೇರ್ಕೊಂಡು ಇವತ್ತೇ ಮುಹೂರ್ತ ಫಿಕ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ? ನನಗ್ ನಾಚಿಕೆ ಆಗ್ತಿದೆ. ಸರ್, ನಿಮ್ಮಂತ ಒಳ್ಳೆ ಕುಟುಂಬಕ್ಕೆ ಬಂದು ಹಾಗೆ ವಾಪಸ್ ಹೋಗಕ್ಕೆ ನನ್ಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ನಮ್ ಚಾನೆಲ್ ಕಡೆಯಿಂದ ನಿಮ್ಮೆಲ್ರಿಗೂ ಒಂದು ಗಿಫ್ಟ್ ಕೊಟ್ಬಿಟ್ಟು ಹೋಗೋಣ ಅಂತ. ಅದಕ್ಕೇನಂತೆ, ಧಾರಾಳವಾಗಿ ಕೊಡಿ. ನೀವ್ ಏನ್ ಕೊಟ್ರು ನಾವು ಪ್ರೀತಿಯಿಂದ ತಗೊಳ್ತೀವಿ. ಸರ್, ಅದೇನಪ್ಪಾ ಅಂದ್ರೆ, ಹೇಗಿದ್ರು ನಿಮ್ ಮಗ ಸೊಸೆಗೆ ಮುಹೂರ್ತನ ಫಿಕ್ಸ್ ಮಾಡ್ತಾ ಇದೀರಲ್ವಾ, ಅದಕ್ಕಾಗಿ ಗಂಡು ಹೆಣ್ಣಿಗೆ ಅಲಂಕಾರ, ಡೆಕೋರೇಷನ್, ಅವ್ರಿಬ್ರು ರೂಮ್ ಒಳಗಡೆ ಕಳ್ಸೋವರೆಗೂ ಎಲ್ಲ ಜವಾಬ್ದಾರಿನೂ ನಾವೇ ತಗೊಂತೀವಿ ಸರ್. ಇದಕ್ಕೆ ನೀವೇನ್ ಹೇಳ್ತೀರಾ? ಅದಕ್ಕೇನಮ್ಮ, ಆಗಬಹುದು ಆಗಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಹಿಸ್ಟ್ರಿಯಲ್ಲೇ ನಡೆದಿರುವಂತ ಘಟನೆ ಇವತ್ ನಡೀತಾ ಇದೆ. ಮನೆ ಮೆಚ್ಚಿದ ಸೊಸೆ ಕಾರ್ಯಕ್ರಮದಲ್ಲಿ ಗಂಡ ಹೆಂಡತಿ ಸಂಸಾರಕ್ಕೆ ಮುನ್ನುಡಿನ ನಾವು ಕೊಡ್ತಾ ಇದೀವಿ. ಸೊ ಆದಷ್ಟು ಬೇಗ ನಾನು ನಿಮ್ ಮುಂದೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ನ್ಯೂಸ್ 18. ಕ್ಯಾಮ್ರಾಮನ್ ಆಕಾಶ್ ಜೊತೆಗೆ ನಾನು ನಿಮ್ಮ ಪ್ರೀತಿಯ ಸಿಮ್ರನ್. ಏನ್ ತುಳಸಿ, ಆಟಂ ಬಾಂಬ್ಗೆ ಬೆಂಕಿ ಹಚ್ಚಿ ಹೆಚ್ಚು ಕಮ್ಮಿ 2 hours ಆಯ್ತಲ್ವಾ? ಆ ಬಾಂಬ್ ಸ್ಟುಡಿಯೋಕ್ಕೆ ಇಷ್ಟೊತ್ ಬೇಕಾ? ನಿನ್ ಫ್ರಸ್ಟ್ರೇಷನ್ ನಂಗೆ ಅರ್ಥ ಆಗತ್ತೆ ತುಳಸಿ. ಕೆಲವು ಸಲ ಹೀಗೆ ಆಗುತ್ತೆ. ನಾವು ಹಾಕಿರೋ ಎಲ್ಲಾ ಬಾಂಬ್ಗಳು ಬ್ಲಾಸ್ಟ್ ಆಗಲ್ಲ. ಅದ್ರಲ್ಲಿ ಕೆಲವೊಂದು ಟುಸ್ ಪಟಾಕಿಗಳು ಇರುತ್ತೆ. ಹಾಗೆ ಇದು ಒಂಥರ ಡಮ್ಮಿ ಇರ್ಬೋದ ಏನೋ ಬಿಡು. ಅದು ಎಂತ ಡಮ್ಮಿ ಪಟಾಕಿ ಆಗಿದ್ರು ಅದಕ್ಕೆ ಹೇಗೆ ಮದ್ದು ತುಂಬಿಸಿ ಸಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಾಗಾರ್ಜುನ್. ನೀನ್ ಇವಾಗ ಹೇಳ್ತಾ ಇದೆಯಲ್ಲ ಟುಸ್ ಪಟಾಕಿ ಅನ್ನೋ ನನ್ನ ಆಟಮ್ ಬಾಂಬ್ ಹೇಗ್ ಸಿಡಿಸ್ತೀನಿ ಅಂತ ನೋಡ್ತಾ ಇರ್. ಮಾತಾಡ್ಬೇಡಿ, ಯಾರು ಏನು ಮಾತಾಡ್ಬೇಡಿ. ಏನಮ್ಮ ಅನಿತಾ, ನಾನು ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ ಏನೇನೋ ಬೊಗಳೆ ಕೊಚ್ಕೊಳ್ತಾ ಇದ್ದೆ. ಏನ್ ಮಾಡ್ದೆ? ಏನೂ ಮಾಡ್ಲಿಲ್ಲ. ನೀನ್ ಬರೀ ಬಾಯಿ ಮಾತಲ್ಲಿ ಬಿಲ್ಡಪ್ ತಗೊಳೋದಿಕ್ ಮಾತ್ರ ಲಾಯಕ್. ಯಾಕೆ ಕಿರ್ಚ್ತಾ ಇದ್ಯಾ? ನಾನು ಅವಾಗ್ಲೇ ಹೇಳಿದ್ದೆ, ಹಠ ಅಂತ ನಿಂತ್ರೆ ಝಾನ್ಸಿ ಮುಂದೆ ನೀನ್ ಏನು ಮಾಡೋದಿಕ್ಕಾಗಲ್ಲ ಅಂತ. ಇವಾಗ್ಲೂ ಹೇಳ್ತಾ ಇದೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊ. ನಮ್ ಝಾನ್ಸಿನ ಅವಳ ಗಂಡನಿಂದ ಆಗ್ಲಿ ಅವ್ರ ಗಂಡನ್ ಮನೆಯವರಿಂದ ಆಗ್ಲಿ ಯಾರ ಕೈಲಿ ದೂರ ಮಾಡೋದಿಕ್ಕಾಗೋದಿಲ್ಲ. ನಿನ್ನ 10 ಅನಿತಾ ಬಂದ್ರುನು ನಮ್ ಝಾನ್ಸಿ ಸಮಾನವಾಗಿ ನಿಂತ್ಕೊಳಕ್ ಸಾಧ್ಯನೇ ಇಲ್ಲ. ನೀನು ಎಷ್ಟೇ ಪಲ್ಟಿ ಹೊಡೆದು ತಿಪ್ಪ ಹಾಕಿ ಸರ್ಕಸ್ ಮಾಡಿದ್ರು ನಮ್ ಝಾನ್ಸಿ ಕೈಯಿಂದ ಅವ್ರ ಗಂಡಂಗೆ ಡಿವೋರ್ಸ್ ಕೊಡ್ಸಕ್ಕೆ ಸಾಧ್ಯನೇ ಇಲ್ಲ. ಸುಮ್ನೆ ಯಾಕೆ ಇಷ್ಟೊಂದೆಲ್ಲ ಕಾಂಪ್ಲಿಕೇಶನ್ಸ್? ಒಪ್ಕೊಂಡ್ಬಿಡು, ಆರಾಮಾಗಿ ನಿನ್ ಪಾಡಿಗೆ ನಿಂತು. ಅಲ್ಲಿ ನಮ್ ಝಾನ್ಸಿ ಅವ್ರ ಗಂಡನ್ ಜೊತೆ, ಐ ಮೀನ್ ನೀನ್ ಮದುವೆ ಆಗ್ಬೇಕಾಗಿರೋ ಹುಡುಗನ್ ಜೊತೆ ಆರಾಮಾಗಿರ್ತಾಳೆ. ಏಯ್, ಇಷ್ಟು ದಿನ ನಿನಗ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ದೆ, ಇನ್ನು ಮುಂದೆ ರೆಸ್ಪೆಕ್ಟ್ ಕೊಡಲ್ಲ.
ಏನ್ ಹೇಳ್ದೆ? ಈ ಅನಿತಾ ಸೋಲ್ ಒಪ್ಕೋಬೇಕಾ? ಈ ಅನಿತಾ ಸಾಯ್ತಾಳೆ ಹೊರತು ಸೋಲ್ ಒಪ್ಕೊಳಲ್ಲ. ನೋಡ್ತಾ ಇರೋ, ಇನ್ನು 1 ಗಂಟೆಲ ಜಾನ್ಸಿ ಕುಕ್ಕೆ ಹಿಡ್ದು ಹೊರಗಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಅನಿತಾನೇ ಅಲ್ಲ. ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ, ಕೊನೆಗೂ ಅರಿಯಲಾರೆ. ಇದೆಲ್ಲ ಮಾತ್ರ ನಿಮ್ಮಿಂದಾನೇ ಆಗಿದ್ ದೊಡಪ್ಪ. ನನ್ ಬೇಡ ಅಂತ ಹೇಳಿದ್ರು ಟಿವಿ ಪ್ರೋಗ್ರಾಮ್ ಅದು ಇದು ಅಂತ ಹೇಳಿ ಇಲ್ಲಿವರೆಗೂ ತಂದು ನಿಲ್ಸಿದ್ದೀರಾ. ಬನ್ನಿ ಬನ್ನಿ ಬನ್ನಿ. ನಿಜವಾಗ್ಲೂ ವೀಕ್ಷಕರೇ, ಇಂಥದೊಂದು ದೃಶ್ಯನ ನೀವು ಎಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಇವರು ಮಗ ಸೊಸೆ ಸೇರೋ ಸುಮಧುರ ಕ್ಷಣಕ್ಕೆ ಸಾಕ್ಷಿ ಆಗ್ಬೇಕಾಗಿರೋ ಈ ಒಂದು ಕೋಣೆನ ಖುಷಿಯಿಂದ ಮನೆಯವರೆಲ್ಲ ಸೇರ್ಕೊಂಡು ಹೇಗೆ ಅಲಂಕಾರ ಮಾಡ್ತಾ ಇದಾರೆ ನೋಡಿ. ಕ್ಯಾಮ್ರಾ ಬಂದಿದೆ, ನಗ್ನಗ್ತಾ ಮಾತಾಡಿ. ಸರ್ ಹೇಳಿ, ರೂಮ್ ನ ಈ ರೀತಿ ಎಲ್ಲ ಡೆಕೋರೇಟ್ ಮಾಡ್ತಾ ಇದ್ದೀರಾ, ಹೇಗ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ, ಬಾಯಲ್ಲಿ ಹೇಳಕ್ ಆಗ್ತಾ ಇಲ್ಲ, ಅನುಭವಿಸ್ಬೇಕು ಅಷ್ಟೇ. ಲಲಿತಾ ಅವರೇ, ನೀವ್ ಹೇಳಿ, ಈ ರೂಮ್ ನ ಡೆಕೋರೇಟ್ ಮಾಡೋದಕ್ಕೆ ಯಾಕೆ ನೀವು ಗುಲಾಬಿ ಮತ್ತೆ ಸೇವಂತಿಗೆ ಹೂವನ್ನೇ ಬಳಸಿದಿರಾ? ಕೆಂಪು ಹೂ ಅನ್ನೋದು ಪ್ರೀತಿಯ ಸಂಕೇತ, ಹಳದಿ ಹೂ ಅನ್ನೋದು ಮುತ್ತೈದೆಯ ಸಂಕೇತ ಅಂತಾರೆ. ಅರಿಶಿನ ಕುಂಕುಮ ತರ ಇವ್ರ ಪ್ರೀತಿ ಸದಾಕಾಲ ಹೀಗೆ ಇರ್ಲಿ ಅಂತ ಕೆಂಪು ಹೂ ಮತ್ತೆ ಅರಿಶಿನ ಹೂ ಸೆಲೆಕ್ಟ್ ಮಾಡಿದೆ. ವಾವ್, ತುಂಬಾ ಚೆನ್ನಾಗಿದೆ ಈ ಥಾಟ್. ನಿಜವಾಗ್ಲೂ ವೀಕ್ಷಕ್ರೆ, ಈ ಮನೆಯವರೆಲ್ಲ ತುಂಬಾನೇ ಗ್ರೇಟ್. ನೀವೆಲ್ಲ ಹೇಳ್ತಾ ಇದ್ದ ಹಾಗೆ ಈ ರೂಮ್ ಡೆಕೋರೇಷನ್ ಎಲ್ಲ ತುಂಬಾ ಅಮೇಸಿಂಗ್ ಆಗಿ ಬರ್ತಾ ಇದೆ. ಸೊ ಪಲ್ಲವಿ ಅವರೇ, ನೀವ್ ಹೇಳಿ, ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಅಂತ. ಕೆಲವೊಂದ್ಸಲ ತುಂಬಾ ಸಂತೋಷ ಆದಾಗ ಮಾತೇ ಬರಲ್ಲ ಅಂತ ಹೇಳ್ತಾರೆ ನೋಡಿ, ಹಾಗಾಗಿದೆ ನನ್ನ ಪರಿಸ್ಥಿತಿ. ನನ್ಗೆ ಆಗ್ತಾ ಇರೋ ಸಂತೋಷಕ್ಕೆ ನನ್ಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನೋಡಿರಲ್ಲ ವೀಕ್ಷಕ್ರೆ, ಪಲ್ಲವಿ ಅವ್ರಿಗೆ ಏನು ಮಾತೇ ಬರ್ತಾ ಇಲ್ಲ. ಪಲ್ಲವಿ ಅವ್ರಿಗೆ ಇಷ್ಟು ಖುಷಿ ಆಗ್ಬೇಕು ಅಂದ್ರೆ ಇನ್ನು ಗಂಡ ಹೆಂಡತಿಗೆ ಇನ್ನಿಷ್ಟು ಖುಷಿ ಆಗ್ತಾ ಇರಲ್ಲ. ಬನ್ನಿ ಅವ್ರ ಬಾಯಿಂದಾನೆ ಕೇಳೋಣ. ರೀ, ಏನ್ರಿ ಇದು ಹೀಗಾಗ್ತಾ ಇದೆ? ನನ್ಗೇನೇ ಗೊತ್ತು ಹೀಗಾಗುತ್ತೆ ಅಂತ. ಎಲ್ಲ ಟಿವಿ ತರ ಇಂಟರ್ವ್ಯೂ ಮಾಡಿ ಒಂದು ಗ್ರೂಪ್ ಫೋಟೋ ತೆಗೆದು ಕೊಟ್ಟು ಹೋಗ್ತಾರೆ ಅಂತ ಅನ್ಕೊಂಡೆ. ಆದ್ರೆ ಇವ್ರು ಬಿಸಿ ಬಾಯಲ್ಲಿ ಇಟ್ಬಿಟ್ಟು ಆ ಕಡೆ ನುಂಗೋಕ್ಕೂ ಆಗದೆ ಉಗುಳಕ್ಕೂ ಇರೋ ಪರಿಸ್ಥಿತಿಯನ್ನು ತಂದಿಟ್ಬಿಟ್ರು. ನನ್ ಬೇಡ ಅಂತ ಬಡ್ಕೊಂಡ್ರು ನನ್ ಮಾತ್ ಕೇಳ್ದೆ ಬಾಯಿ. ಇವಾಗ ನೋಡಿ ಎಲ್ಲಿಗ್ ಬಂದ್ ನಿಂತಿದೆ. ಅಯ್ಯೋ, ಇದನ್ನೆಲ್ಲ ನೋಡಿದ್ರೆ ಮುಂದೆ ಏನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಇದು ಮನುಷ್ಯರಿಟ್ಟಿರೋ ಮುಹೂರ್ತ ಅಲ್ಲ, ಆ ದೇವರೇ ನಿಶ್ಚಯ ಮಾಡಿರೋ ಮುಹೂರ್ತ. ಹಾಗಾಗಿ ಇದನ್ನ ತಪ್ಸೋಕ್ ಆಗೋದಿಲ್ಲ ಅನ್ಸುತ್ತೆ. ಹಾಗೇನಾರ ಆಗ್ಬಿಟ್ರೆ ಅವಳನ್ನ ನಾವು ಸೊಸೆ ಒಪ್ಕೋಬೇಕಾಗತ್ತೆ ಕಣ್ರಿ. ಹಾಗೇನಾದ್ರೂ ಆದ್ರೆ ನಾನ್ ನಿಮ್ನ ಸುಮ್ನೆ ಬಿಡಲ್ಲ.